ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಗುಣಾಕಾರದಲ್ಲಿ ನಾವು ಸಾಕಷ್ಟು ಲೆಕ್ಕಗಳನ್ನು ಮಾಡ್ತಾ ಬಂದಿದ್ವಿ. ಇವತ್ತಿನ ತರಗತಿಯಲ್ಲೂ ಸಹ ಕೆಲವು ಲೆಕ್ಕಗಳನ್ನು ಮಾಡ್ತೇವೆ, ಆದರೆ ಸ್ವಲ್ಪ ಭಿನ್ನವಾಗಿರ್ತವೆ. ಒಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀವಿ ಅಷ್ಟೇ, ಆಯಿತಾ? ನೀವೆಲ್ಲ ಸ್ವಲ್ಪ ಮಾಡಿಬಿಡೋಣ. ಈ ತರಗತಿಯ ನಂತರದ ತರಗತಿಯಲ್ಲಿ ವಾಕ್ಯ ರೂಪದ ಪ್ರಶ್ನೆಗಳು ಸೊಗಸಾಗಿ ಮೂಡಿಬರ್ತವೆ. ಅವನ್ನ ನಂತರದ ತರಗತಿಯಲ್ಲಿ ನಾವು ಮಾಡೋಣ. ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಗುಣಾಕಾರದ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡೋಣ. ರೆಡಿ? ಸೂಪರ್. ಬಂದ್ಬಿಡ್ತಾ? ಈ ಥರದ ಲೆಕ್ಕಗಳನ್ನು ಯಾವ ನಿಯಮ ಪಾಲಿಸಿ ಮಾಡ್ತೀರಾ ಚೇತನ್ಜಿ? ಡಿ ಮಾಸ್ ಎಂಬ ನಿಯಮ ಇದೆ. ಏನಂತ ಇದೆ? ಡಿ ಮಾಸ್. ಇಲ್ಲಿ ನೋಡ್ರಿ, ಗುಣಾಕಾರ ಇದೆ, ಸಂಕಲನ ಇದೆ, ವ್ಯವಕಲನ ಇದೆ, ಎಲ್ಲವೂ ಒಟ್ಟೊಟ್ಟಿಗೆ ಬಂದುಬಿಟ್ರೆ ಹಿಂದಿನ ತರಗತಿಯಲ್ಲಿ ನಾವು ಮಾಡಿದ್ವಿ, ರೈಟ್? ಸೊ ಈ ಥರ ಒಟ್ಟೊಟ್ಟಾಗಿ ಬಂದುಬಿಟ್ರೆ ಏನು ಮಾಡ್ತೀವಿ? ಡಿ ಮಾಸ್ ನಿಯಮವನ್ನು ಪಾಲಿಸ್ತೀವಿ. ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್, ಅಥವಾ ಮೊದಲು ಗುಣಾಕಾರ ಮಾಡಬೇಕು, ಆಮೇಲೆ ಸಂಕಲನ ಅಥವಾ ವ್ಯವಕಲನ ಒಟ್ಟೊಟ್ಟಿಗೆ ಮಾಡಿದ್ರು ನಡೀತದೆ. ಇಲ್ಲಿ ಮೊದಲು ಗುಣಾಕಾರ ಯಾವ ಎರಡು ಸಂಖ್ಯೆಗಳ ನಡುವೆ ಇದೆ? ಇಲ್ಲಿದೆ, ಕಾಣ್ತಾ ಇದೆಯಾ ಚೇತನ್? 3 4 12 ಪ್ಲಸ್ 5 ಮೈನಸ್ 2, ಕರೆಕ್ಟ್? ಈಗ 12ಕ್ಕೆ 5 ಸೇರಿಸಿದ್ರೆ 17, 17ರಲ್ಲಿ 2 ಹೋದರೆ 15. 15 ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಇದೆ ಮಕ್ಕಳೇ. ನಿಮ್ಮ ಉತ್ತರ ಕರೆಕ್ಟ್ ಇದೆ. ನಾವು ಮುಂದೆ ಹೋಗ್ಬೋದಾ? ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇದ್ದರೆ ಒಳ್ಳೆಯದು. ಹಾಗಂತೇಳಿ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇರಬೇಕು ಅಂದರೆ MBBS ಓದಿದೆ ಡಾಕ್ಟ್ರ್ ಆಗಬೇಡ್ರಿ, ಓಕೆ? ಸ್ವಲ್ಪ ಅರ್ಥ ಆಗು ಬರೀರಿ. ಡಾಕ್ಟರ್ ಹರ್ಷ, ಸ್ವಲ್ಪ ಅರ್ಥ ಆಗಕ್ಕೆ ಬರೀಯಪ್ಪ. 6 × 2 -3 + 4 -3 + 4. ಓಕೆ, ವೆರಿ ಗುಡ್. ಓಕೆ, ಸೊ ಮೊದಲು ಗುಣಾಕಾರ ಇರ್ತದೆ. 6 2 12 -3 + 4. 12ರಲ್ಲಿ 3 ಹೋದರೆ 9, 9ಕ್ಕೆ 4 ಸೇರಿಸ್ಬೋದು, 13. ಟಡಾ, ಕರೆಕ್ಟ್ ಇದೆ, ಉತ್ತರ ಕರೆಕ್ಟ್ ಇದೆ. ಇಟ್ಸ್ ವೆರಿ ಈಸಿ ಅನ್ಸಲ್ವಾ? ಸೂಪರ್. 20 - 5 + 3 × 2 ಮಕ್ಕಳೇ. 21 ಬರ್ತದಾ? ನೋಡಿ. ಮೊದಲು ಗುಣಾಕಾರ ಮಾಡಬೇಕು, ಕರೆಕ್ಟ್? 20 - 5 + 3 2 6. 20 + 6 ಏನು ಮತ್ತೇನು? 20 + 6 ಮತ್ತೇನು ಬರ್ತದೆ? ಅಲ್ಲಲ್ಲ, ಮತ್ತೆ ಬೇರೆ ಏನಾದ್ರು ಬರಬೇಕು ನೋಡಿ. ಅಲ್ಲಲ್ಲ, ಬೇರೆ ಏನಾರು ಬರ್ತದಾ? 20 + 6 ಏನು ಬರ್ತದೆ? 26. 26 - 5 ಅಷ್ಟೇ ರೀ. ಕರೆಕ್ಟ್ ಇದೆ ನಿಮ್ಮ ಉತ್ತರ, ಕರೆಕ್ಟ್ ಇದೆ. ಅರ್ಥ ಆಗ್ತಿದೆ ಪ್ರತಿಭಾ? ಮಾಡೋಕ್ಕೆ ಬರ್ತಾಯಿದೆ ಸ್ವಂತಕ್ಕೆ? ಸ್ವಲ್ಪ ಕ್ಯಾಲ್ಕುಲೇಷನ್ ತಡ ಆದರೂ ಪರವಾಗಿಲ್ಲ, ಸ್ವಂತ ಮಾಡಬೇಕು. ನಾವೆಲ್ಲರೂ ಸ್ವಂತ ಮಾಡಬೇಕು. 15 ಬಂದಿದೆಯಾ? 18 - 2 × 4 + 5. ನಿಮ್ಮ ಜೊತೆ ನಾನು ಬರಿತಾ ಇದ್ದೇನೆ. 15 ಮಾರ್ಕ್ ಮಾಡಿರ್ತೇನೆ. ಮೊದಲು ಗುಣಾಕಾರ ಮಕ್ಕಳೇ. ಗುಣಾಕಾರ 2 4 8 + 5. ನಾನು ಈ ಆವರಣ ಯಾಕೆ ಹಾಕ್ತೀನಿ ಅಂದರೆ ನನಗೆ ಮೊದಲು ಗೊತ್ತಾಗ್ಬಿಡಲಿ, ನನ್ನ ಎಂತ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಲಿ, ತಂಪಾಗಲಿ. ವಾ ಓಕೆ, ತಂಪಾಗಲಿ. 18ರಲ್ಲಿ 8 ಹೋದರೆ 10 + 5 10 + 5 15. ಈಸಿ. ಬರ್ತಾ ಇಲ್ಲ? ಕೇಶವ ಬರ್ತಾ ಇದೆಯಾ? ಷಣ್ಮುಖ? ಓಕೆ. 7 + 4 × 3 - 6 13. 13 ಮೊದಲು ಗುಣಾಕಾರ ಆವರಣ ಹಾಕ್ಬಿಡೋಣ. 7 + 4 × 3 4 3 12 -6. 7ರಲ್ಲಿ 6 ಹೋದರೆ ಮಕ್ಕಳೇ, 7ರಲ್ಲಿ 6 ಹೋದರೆ 1. ಓಕೆ, 1 + 12 ಈ ರೀತಿಯೂ ಮಾಡ್ಬೋದು ನೋಡಿ, ಈಸಿ ಇದೆ. 7 - 6 1, 1 + 12 13. ಈ ರೀತಿಯೂ ಆಲೋಚನೆ ಮಾಡ್ಬೋದು, ರೈಟ್? ಸರಿ ರವಿ ಆಕಳಿಸ್ತಿದ್ರಾ?
ರವಿ 10 ಸರಿ ಹಾಕ್ಲಿಸಿದಾರ ರವಿ? ಓ ಆನ್ಸರ್ 10. ಓಕೆ ಓಕೆ, ನಾನೆಲ್ಲ ರವಿ 10 ಬಾರಿ ನನ್ನ ಕ್ಲಾಸಿನಲ್ಲಿ ಕಳಿಸಿದ್ದಾರೆ, ಅದರಲ್ಲಿ 8 ಬಾರಿ 5 ನೊಣಗಳು ಒಳಗೆ ಹೋಗಿ ಹೊರಗೆ ಬಂದವು ಅಂತ ಅಂದುಕೊಂಡೆ. ಓಕೆ, ಸೊ ಮೊದಲು ಗುಣಾಕಾರ ಮಾಡಬೇಕು ಡಿ ಮಾಸ್ನ ಪ್ರಕಾರ. ಯಾರ ಪ್ರಕಾರ? ಡಿ ಮಾಸ್ನ ಪ್ರಕಾರ. 2 5 10. 12ರಲ್ಲಿ 10 ಹೋದರೆ 12 ಮೈನಸ್ 10 2. 2 ಪ್ಲಸ್ 8. ಅರೆ ವಾ, 20 ಮೈನಸ್ 10 ಅದು 10. ಅದು ಈಸಿ ಆಗ್ತಿತ್ತು. 2 ಇಂಟು 3 ಇಂಟು 4 ಪ್ಲಸ್ 7 ಮೈನಸ್ 5. ಟಡಾ, ಹಾಂ ಗೊತ್ತಾಗ್ತಿಲ್ಲ. ಗುಡ್. 26 ತಡಿಚಿರು, 1 ನಿಮಿಷ ತಡಿ. ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಮೊದಲು ಏನು ಮಾಡಬೇಕು? ಮೊದಲು ಗುಣಾಕಾರ, ಆಮೇಲೆ ಎಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಮಲ್ಟಿಪ್ಲಿಕೇಶನ್ ಎಲ್ಲಿದೆ? ಇಲ್ಲಿದೆ. ಓಹೋ, ಇದಷ್ಟು ಮಲ್ಟಿಪ್ಲಿಕೇಶನ್ ಇದೆ. ಇದು ಮೊದಲು ಇದನ್ನು ಮಾಡಬೇಕು ಲೆಕ್ಕ ನಾವು, ಆಮೇಲೆ ಉಳಿದಿದ್ದು ಮಾಡಬೇಕು. ಹೇಗೆ ಮಾಡೋದು? 2 3 ಇಂಟು 4. ಉಳಿದಿದ್ದೆಲ್ಲ ಹಾಗೆ ಬರೀತೀನಿ. ಮತ್ತೊಮ್ಮೆ ಮಾಡೋಣ ಬೇಕಾದರೆ. ನೀವು ಮನಸ್ಸು ಮಾಡಿದ್ರೆ ಒಂದೇ ಸ್ಟೆಪ್ಪಲ್ಲಿ ಬರಿಬೋದು, ಬರ್ತದೆ. ಗುಣಾಕಾರ ಚೆನ್ನಾಗಿ ಬರ್ತದೆ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಬರಿಬೋದು, ಆಯಿತಾ? ಮತ್ತು 6 4 24 ಪ್ಲಸ್ 7 ಮೈನಸ್ 5 ಹಾಗೆ ಬರಿದೆ. ಈಗ ಗುಣಾಕಾರ ಎಲ್ಲ ಮುಗೀತಾ? ಗುಣಾಕಾರ ಮುಗೀತು, ಗುಣಾಕಾರ ಸತ್ತೋಯ್ತು. ಅಯ್ಯಯ್ಯೋ, ಟಾಟಾ ಬಾಬಾಯ್. ಓಕೆ, ಸೊ ಈಗ ಗುಣಾಕಾರ ಆದಮೇಲೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅದನ್ನು ಮಾಡ್ಬೇಕೀಗ. ಸಿಂಪಲ್. 24ಕ್ಕೆ 7 ಸೇರಿಸಿದ್ರೆ 7 ಮೈನಸ್ 5 2 ಏನೂ ಇಲ್ಲ ಅಂದರೆ ಏನಿರುತ್ತೆ ಇಲ್ಲಿ? 2 ಪ್ಲಸ್ 24 26 ಸರಿ ಹಾಕಿದೆ ಉತ್ತರ. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಬರ್ತದೆ ಅಷ್ಟೇ. ಓಕೆ, ಸೊ ಇದು ಮಿಕ್ಸ್ಡ್ ಆಪ್ರೇಷನ್ಸಲ್ಲಿ ಬರ್ತದೆ, ಮಿಶ್ರ ಕ್ರಿಯೆಗಳು. ಓಕೆ, ಟೇಕ್ ಇಟ್. ಮೊದಲು ಏನು ಮಾಡಬೇಕು? ಮೊದಲು ಏನು ಮಾಡಬೇಕು? ಏನು ಮಾಡಬೇಕು? ಮೊದಲು ಬರ್ಕೊಬೇಕು, ಕ್ವಶನ್ ಬರ್ಕೊಬೇಕು. ಮೊದಲು ಕ್ವಶನ್ ಬರ್ಕೊಂಡ್ರೆ ಎಲ್ಲರೂ? ಸೊ 3 2 ಪ್ಲಸ್ 4 5 ಮೈನಸ್ 8. ಓಕೆ, ಡಿ ಮಾಸ್ ಪ್ರಕಾರ ಮೊದಲು ಯಾರು? ಡಿವಿಷನ್ ಡಿ. ಮೊದಲು ಡಿ. ಆದರೆ ಡಿ ಇದ್ದಾರಾ ಅಲ್ಲಿ? ಡಿಂಗ್ರಿ ಇಲ್ರಿ. ಓ ಸಾರಿ. ಓಕೆ, ಸೊ ಡಿವಿಷನ್ ಬರ್ತದೆ ಮೊದಲು. ಆದರೆ ಡಿವಿಷನ್ ಇದೆಯಾ ಅಲ್ಲಿ? ಇಲ್ಲ. ಇದ್ರ ಬಗ್ಗೆ ಚಿಂತೆ ಬೇಡ ಈಗ ಸದ್ಯಕ್ಕೆ. ಮಾಸ್ MAS ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡೋಣ. MAS. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಉಂಟಾ? ಭೂಮಿಕಾ ಗುಣಾಕಾರ ಇವೆರಡರ ನಡುವೆ ಇದೆ, ಇದೆರಡರ ನಡುವೆ ಇದೆ. ಸರಿ ಇದೆಯಾ? ಮೊದಲು ಅದಕ್ಕೆ ಬ್ರ್ಯಾಕೆಟ್ ಹಾಕಿ ದೃಷ್ಟಿ ತೆಗೆದುಬಿಟ್ರಿ. ಓಕೆ, ತೆಗೆದೇ ಬಿಟ್ರೆ ಪ್ರತಿ ಲೆಕ್ಕಕ್ಕೂ ತೆಗಿತಾ ಹೋದರೆ ನಿಮ್ಮ ಬೆರಳೆಲ್ಲ ಮುರಿದೋಗ್ತವೆ. ಓಕೆ, ಕೇಳಿ. ಸೊ ಮೊದಲು ಬ್ರ್ಯಾಕೆಟ್ ಹಾಕಿಬಿಡಿ. ಏನಾಗ್ತದೆ? ಈಸಿ, ವಿಜುವಲಿ ಕಣ್ಣಿಗೆ ಭಾಳ ಈಸಿಯಾಗಿ ಸಿಗ್ತದೆ. ಯಾವ್ದು ಗುಣಿಸ್ಬೇಕು, ಯಾವ್ದು ಗುಣಿಸ್ಬಾರ್ದು ಅನ್ನೋದು ಗೊತ್ತಾಗ್ತದೆ. ನಂತರ ಕೆಲಸ ಮಾಡಿ. 3 2 6 ಪ್ಲಸ್ಸಿಗೆ ಪ್ಲಸ್, 4 5 20 ಮೈನಸ್ಸಿಗೆ ಮೈನಸ್, 8ಕ್ಕೆ 8. 20 ಪ್ಲಸ್ 6 26 ಮೈನಸ್ 8 ಕರೆಕ್ಟ್ ಇದೆ ಉತ್ತರ. ಕೆಲವರು ಮಾಡಿದ್ದೀರಿ, ಕೆಲವರು ಈಗ ಕಲಿತಾ ಇದ್ದೀರಿ. ಹೋಗ್ತಾ ಎಲ್ಲರೂ ಮಾಡ್ತೀರಿ.
ಆಯಿತಾ? ಬಂದಿದೆಯಾ? ಗೊತ್ತಾಯ್ತಾ ಇದು ಹೇಗಂತ? ಫಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಸಬ್ಟ್ರಾಕ್ಷನ್, ಅಷ್ಟೇ. ಒಂದು 2-3 ಲೆಕ್ಕ ಮಾಡಿದ್ರೆ ಬಂದುಬಿಡ್ತದೆ. ಸೇಮ್ ಮೆಥಡ್. ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. 4 × 3 + 6 - 2 × 5. ಓಕೆ. ಎಂತ ಪುಳಿಯೋಗರೆನಾ? ಒಂದು ಈ ಅಥ್ಲೆಟಿಕ್ಸ್ ಅವನು 8 ಹೇಳಕ್ಕೆ ಬಂದೇನಪ್ಪ ಇವ್ರು ಪುಳಿಯೋಗರೆ ಅಂದ್ಬಿಟ್ರು. ಎಷ್ಟು ಹೇಳ್ದ ಅವನು? ಅಯ್ಯಯ್ಯೋ 8 ಅಂತ ಅಂದ್ಬಿಟ್ಟು ಇಲ್ಲಿಟ್ಬಿಟ್ಟ ಅವನು. ಅದಕ್ಕೆ 28 ಆಗ್ಬಿಡ್ತದು. ಹಾಂ, ಸುಮ್ಮನಿರ್ರಪ್ಪ, ಪಾಪ ಪುಳಿಯೋಗರೆ ನೆನೆಸ್ಬಿಟ್ರೆ ನನಗೆ. ಹಾಂ, ಸಪೋಸ್ ಒಂದು ಈಗ 100 ಮೀಟರ್ ರೇಸ್ ಇರುತ್ತೆ ಈಗ, ಆಯಿತಾ? ಎಲ್ಲರೂ ಚಾಂಪಿಯನ್ಸಲ್ಲಿ, ಎಲ್ಲರೂ ಪಾರ್ಟಿಸಿಪೆಂಟ್ಸು ಪೊಸಿಷನಲ್ಲಿದ್ದಾರೆ. ರೆಡಿ ಸೆಟ್ ಗೋ ಅಂದ್ಬಿಡ್ತಾರೆ. ಎಲ್ಲರೂ ಜೋರಾಗಿ ಗುರಿ ಕಡೆ ಓಡ್ತಾ ಇರ್ತಾರೆ. ಚಂದನ್ ಪುಳಿಯೋಗರೆ ಮಾಡ್ಯಾರ ಬಾರು ಅಂದ್ಬಿಟ್ರೆ ಸಾಕು, ಚಂದ್ರನ್ ಆ ಕಡೆ ಓಡೋಗ್ಬಿಡ್ತಾನೆ. ಏನು ಚಂದ. ಓಕೆ, ಇರಲಿ, ಇದು ಚೆನ್ನಾಗಿತ್ತು. ಇದು ಎಲ್ಲರೂ ಪುಳಿಯೋಗರೆ ತಿಂದಷ್ಟೇ ಖುಷಿಯೇ ಪಟ್ಬಿಟ್ರಿ. ಬರ್ರಿ, ಚಂದನ್ ಒಬ್ಬನ ಬಿಟ್ಟು ಪಾಪ. ಹಾಂ, ಓಕೆ ಓಕೆ ಓಕೆ. ಕೇಳಿ ಮಕ್ಕಳೇ ಕೇಳಿ. 4 3 ನೋಡಿ. ಮೊದಲು ನಾನು ಬ್ರ್ಯಾಕೆಟ್ ಹಾಕಿದ್ದೇನೆ, ಗಮನಿಸ್ತಿದ್ದೀರಾ? ಇವೆಲ್ಲ ಒಳ್ಳೆ ಅಭ್ಯಾಸಗಳು, ನಾವು ರೂಢಿ ಮಾಡ್ಕೊಬೇಕು. ಏನಾಯಿತು? ಮಾತಾಡ್ತಾ ಇದ್ದಾರಾ? ಮಾತಾಡಲಿ ಬಿಡ್ರಿ ಪಾಪ. ಎಲ್ಲ ಧಾರಾವಾಹಿಗಳು ಮನೇಲಿ ನೋಡಿರ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು. ಯಾವ್ಯಾವ ಧಾರಾವಾಹಿ ಸ್ಟೋರಿ ಎಲ್ಲೆಲ್ಲಿ ಬಂದು ನಿಂತಿದೆ. ಹಾಂ, ಅಲ್ಲ ಸರಿಗೆ ಹೆಂಗೆ ಗೊತ್ತಾಗ್ಬಿಡ್ತಿದ್ದು? ಲಕ್ಷ್ಮೀ ಪಾಳ್ಯಗಾರ್ ಫೇಸ್ ಎಕ್ಸ್ಪ್ರೆಷನ್ ಹೇಗಿತ್ತು ಅಂದರೆ, ಸರಿಗಿದೆ ಹೇಗೆ ಗೊತ್ತಾಗ್ಬಿಡ್ತು ಅಪ್ಪ. ಎನಿವೇಸ್, ಆಮೇಲೆ ಅದನ್ನು ಮಾತಾಡಿರಂತೆ. ಬಟ್ ಈ ರೀತಿ ಇದು ಬ್ರ್ಯಾಕೆಟ್ ಹಾಕ್ತಾ ಇದ್ದೀನಲ್ಲ, ಬ್ರ್ಯಾಕೆಟ್ ಹಾಕೋದು ಇದು ಒಳ್ಳೆ ಪದ್ಧತಿ. ಇದು ಈ ರೀತಿ ಹಾಕಿ ಮಾಡಿದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ತಪ್ಪುಗಳು ಕಡಿಮೆ ಆಗ್ತವೆ. ಆಯಿತಾ? ಈ ಥರ ಗೂಡು ಮಾಡಿಬಿಡ್ಬೇಕು. ಗೂಡು ಗುಂಪು ಮಾಡಿದ್ಮೇಲೆ ಅವುಗಳನ್ನು ಮೊದಲು ಮಾಡ್ಬೇಕು ನಾವು. 4 3 4 3 12 4 3 12 + 6 ಮೈನಸ್ ಉಳಿದಿಲ್ಲ ಹಾಗೆ ಬರ್ತೀನಿ ಮಕ್ಕಳೇ. +6 6 ಮೈನಸ್ ಧಾರಾವಾಹಿಗೆ 2 5 10ಕ್ಕೆ 10. ಯಾವ್ಯಾವ ಥರ ಇದ್ದಾವೆ? ಪುಟ್ಟಣ್ಣನಿಗೆ ಪುಟ್ಟಕ್ಕ. ಭಾಳ ಚೆನ್ನಾಗಿದೆ, ಭಾಳ ಸೊಗಸಾಗಿದೆ. ಓಹೋ, ಲಕ್ಷ್ಮೀ ಬಾರಮ್ಮ ಬೇಡಪ್ಪ, ಭಾಗ್ಯಲಕ್ಷ್ಮಿ ಬಾರಮ್ಮ. ಮೊದಲು ಇಲ್ಲಿ ಉತ್ತರ ತಾರಮ್ಮ. 12 + 6 ಹಲೋ 18 ಹತ್ತೋದ್ರೆ ಗುರುಗಳೇ ಪುಳಿಯೋಗರೆ ಅಲ್ಲ. ಓಕೆ, ತುಳಸಿದಾಸ್ ಗುಡ್ ಈವ್ನಿಂಗ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 25 ನಾನು ಬರೆದು ಬಿಟ್ರೆ ಬೈತಾರಪ್ಪ ನನಗೆ. ಅಯ್ಯೋ, ಮೊದಲು ಬರ್ಕೊಂಬಿಡಿ. ಬಂತ ಆನ್ಸರು? ಬಂತ್ರ? ಡಿ ಮಾಸ್ನ ಪ್ರಕಾರ ಮೊದಲೇನು ಬರೀತೀರಿ? ಗುಣಾಕಾರ. ರೈಟ್. ಪುಟ್ಟಕ್ಕ ಇವಾಗ ಸ್ಟಾರ್ಟ್ ಆಗುತ್ತಾ? ಇಲ್ಲಿ ನೋಡ್ರಿ. ಸೊ ನಾನು ನೋಡಿದ ಮಟ್ಟಿಗೆ ಹೆಚ್ಚಾಗಿ ಸ್ವಲ್ಪ ಹೆಣ್ಮಕ್ಳು ಹುಡುಗಿಯರು ಧಾರಾವಾಹಿ ನೋಡೋದು ಹೆಚ್ಚು ಅಂತ ಕೇಳ್ಪಟ್ಟಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರಿಂದ ನೀವು ಪ್ರಭಾವಿತರಾಗ್ಬಿಟ್ಟಿದ್ದೀರಿ.
ಓಕೆ 3 ಹಲೋ 3 ಪ್ಲಸ್ 4 ಓಕೆ 20. ನಿಮಿಷ ಮಕ್ಕಳು ಈ ಥರ ಮಾಡ್ಬೋದಾ? 12ರಲ್ಲಿ 6 ಕಳೆದ್ರೆ ಎಷ್ಟು? 6ಕ್ಕೆ ಏನು ಮಾಡ್ಬೇಕು ಇದನ್ನು? ಏನಿರುತ್ತಿಲ್ಲ, ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. 12 ಮೈನಸ್ 6 6 ಪ್ಲಸ್ 25 31. ಕರೆಕ್ಟ್ ಇದೆ. ಹಾಂ ನನಗೆ ಗೊತ್ತಿತ್ತು ಯಾವುದಾದ್ರೂ ಒಂದೆರಡು ಹಳ್ಳಕ್ಕೆ ಬೀಳ್ತದೆ ಈ ಥರ ಅಂತ. 3 6 ಮೈನಸ್ ಇದೆಯಲ್ಲಪ್ಪ ಇಲ್ಲಿ, ಆ ಮೈನಸ್ ಬರಿಬೇಕಲ್ವ ನಾನು. ಪ್ಲಸ್ 4 3 12. ಈಗ ಇವ್ರಿಗೂ ಮಾತಾಡಿಸ್ಬೇಕು ನಾನು. ಪ್ಲಸ್ಸು ಮೈನಸ್ ಬಂದರೆ ಏನಾಗ್ತದೆ? ಕಳ್ಕೊಬೇಕು ಅವು. 12 ಮೈನಸ್ 6 ಏನಾಗ್ತದೆ? 12 ಮೈನಸ್ 6 ಏನಾಗ್ತದೆ? 6. 12ರಲ್ಲಿ 6 ಕಳೆದ್ರೆ 6 ಬರ್ತದೆ. 6 ಉಳಿತು. ಈಗ 6ಕ್ಕೆ ಇದನ್ನು ಏನು ಮಾಡ್ಬೇಕು ನಾನು? ಯಾಕೆ ಇಲ್ಲೇನಿದೆ ಚಿಹ್ನೆ? ಪ್ಲಸ್ 6 ಪ್ಲಸ್ 25 31. ಈ ಥರ. ಓಕೆ, ಇನ್ನೊಂದು ಸರಿ ಬೇಕಾ? ಓಕೆ, ಮುಂದೆ ಹೋಗೋಣ. ಎಂತ? ಅಯ್ಯೋ ರಾಮ. ಕರೆಕ್ಟ್ 30 ಮೈನಸ್ 5 ಪ್ಲಸ್ 2 ಇಂಟು 3 ಇಂಟು 4. ಗುಣಾಕಾರ ಎಲ್ಲ ಒಟ್ಟಿಗೆ ಮಾಡಬೇಕು, ಗೊತ್ತುಂಟಲ್ಲ? ಮಾಡೋಣ ಬಾ. ಗುಣಾಕಾರ ಎಲ್ಲ ಗುಂಪು ಮಾಡಿಬಿಡೋಣ ಈ ಕಡೆ. ಸೊ ಉಳಿದುದನ್ನೆಲ್ಲ ಹಾಗೆ ಬರೆಯೋಣ. 30 ಮೈನಸ್ 5 ಪ್ಲಸ್ 2 3 6 6 4 24. ಏನಾಗ್ತದೆ? 30ರಲ್ಲಿ 5 ಹೋದರೆ ಮಕ್ಕಳೇ? ವೆರಿ ಗುಡ್. 25 ಪ್ಲಸ್ 24. ಓ, ಒಳ್ಳೆ ಪ್ರಯತ್ನ. ಮುಂದಿನ ಪ್ರಶ್ನೆಗೆ ಹೋಗೋಣ ಬಾ. ತುಳಸಿ ಬರ್ದೆಪ್ಪ. ಚಲೋ. 8 ಪ್ಲಸ್ 3 ಇಂಟು 4 ಮೈನಸ್ 2 ಇಂಟು 5. ಗುಡ್ ತಾಯಮ್ಮ. ನೋಡಿ ಏನಾಗ್ತದೆ? ಮೊದಲು ಗುಣಾಕಾರಗಳನ್ನು ಗುಂಪು ಮಾಡೋಣ. 8 ಪ್ಲಸ್ 3 4 12 2 5 10. 8 ಅಲ್ಲ, ಒಮ್ಮೆ 12 ಪ್ಲಸ್ 8 20. 20 ಮೈನಸ್ 10 10. ಈ ಥರ ಒಂದು ಲೆಕ್ಕ ಬಂದಂತಿತ್ತು. 20 ಮೈನಸ್ 10 ಬಂದಿತ್ತು. ಹಾಂ, ಅವ್ರು ಉತ್ತರ ಕರೆಕ್ಟ್ ಹೇಳಿದ್ದಾರೆ. ನೀವು ಪುಳಿಯೋಗರೆ ಅಂತೀರ್ರಿ. 3 ಇಂಟು 4. ಗುಣಾಕಾರ ಇಲ್ಲುಂಟು ಮರ್ಯಾರೆ? ಇಲ್ಲಿದೆ, ಹೌದಾ? 15 ಪ್ಲಸ್ 12 ಹಾಗೆ ಇಟ್ಬಿಡೋಣ. 2 3 6 6 4 24. ವಾವ್, ವೆರಿ ಗುಡ್ ಭಗವಂತ. ಭಾಳ ಚೆನ್ನಾಗಿ ಹೇಳಿದೆಪ್ಪ, ಭಾಳ ಚೆನ್ನಾಗಿ ಹೇಳಿದೆ. ಕರೆಕ್ಟ್, ನನ್ನ ಮನಸ್ಸಲ್ಲಿ ಅದೇ ಇತ್ತು. ಇಲ್ಲ, ಈ ಥರನೂ ಮಾಡ್ಬೋದಾ ಭಗವಂತ? 15 ಪ್ಲಸ್ 12 27 ಮೈನಸ್ 24. ಹೀಗೂ ಮಾಡ್ಬೋದು. ಆತ ಏನು ಹೇಳ್ದ ಅಂತ ಕೇಳಬೇಕಾ? ಭಗವಂತ ಏನು ಹೇಳ್ದ ಅಂದರೆ, ಭಗವಂತ ಸರ್ ಇದೆರಡು ಮಾಡಿ ಸರ್. ಮೊದಲು ಮೈನಸ್ 24 ಪ್ಲಸ್ 12 ಸರ್ ಏನಾಗುತ್ತೆ ಸರ್? ಮೈನಸ್ 12 ಆಗುತ್ತೆ ಸರ್. 3 ಬಂದುಬಿಡುತ್ತೆ ಸರ್. ನೋಡಿ ಸರ್, ಎಷ್ಟು ಈಸಿ ಸರ್. ಯಾಕಂದರೆ ನಮಗೆ 12ರ ಬಗ್ಗೆ ಬರುತ್ತಲ್ಲ ಸರ್. 24ರ ಅರ್ಧ ಎಷ್ಟು ಸರ್? 12. 24ರಲ್ಲಿ 12 ಆದರೆ ಎಷ್ಟು ಉಳಿಯುತ್ತೆ ಸರ್? 12. ಈ ಥರ ಆಲೋಚನೆ ಮಾಡ್ದ ಅವನು.
ಇದು ಇನ್ನೂ ಈಸಿ. ಹೋ ಸಾಕು 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 ಸಾಕು, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಮಕ್ಕಳೇ, ಒಳ್ಳೇದಲ್ಲ. ಎಲ್ಲೋ ಒಂದು ಸರಿ ತಮಾಷೆ ಆಯಿತು ಸರಿ, ಅದನ್ನೇ ಮಾಡಬಾರ್ದಪ್ಪ. ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಕಣ್ರಪ್ಪ. 5 3 15 + 8 - 4, 15 + 8 23, 23 - 4, 15 + 8 23 - 4 19. ಮುಂದೆ ಹೋಗ್ಬೋದಾ? ಶಾಲಾಜಿ ಮೊದಲು ಗುಣಾಕಾರ 11 - 6 + 3. ಕೆಲವರು ಈ ಥರ ಮಾಡಿಬಿಡ್ತಾರೆ. 11 - 6 + 3 9, 11ರಲ್ಲಿ 2, 11ರಲ್ಲಿ 9 ಹೋದರೆ 2 ಸರ್. ಚಿರು ಕರೆಕ್ಟ್ ಇದೆ ಅಲ್ವಾ? ಕರೆಕ್ಟ್ ಉಂಟಲ್ವಾ? 6 + 3 9. ಚಿರು ವಿಲ್ ಸ್ಪೀಕ್. ತಪ್ಪ ಹೇಗೆ? ಎಷ್ಟಾಗ್ತದೆ ನೀವೇ ಹೇಳ್ರಿ. 6 + 3 ಎಷ್ಟಾಗುತ್ತೆ ಚಿರು? ಓನ್ಲಿ ಚಿರು ಎಷ್ಟಾಗತ್ತೆ? 9 ಆಗುತ್ತೆ. 9 ಬರ್ತಿದ್ದೀನಾ? ತಪ್ಪ ಇದು? ಕರೆಕ್ಟಾ ತಪ್ಪ? ಓಕೆ. 11ರಲ್ಲಿ 9 ಕಳೆದ್ರೆ 2 ಕರೆಕ್ಟಾ? 11 - 9 = 2. ಕರೆಕ್ಟಾ ತಪ್ಪ? ಮತ್ತು ಆನ್ಸರ್ ತಪ್ಪು ಹೇಗೆ? ಅವರೆಲ್ಲರೂ ಹೇಳ್ತಿದ್ದಾರೆ ಸರ್ ಅದಕ್ಕೆ. 14 ಬರುತ್ತಾ? ಇದೆಂತ 14 ಬರ್ತದೆ? ಇನ್ನೊಮ್ಮೆ ಮಾಡೋಣ ಚಿರು, ನಾನೇನೇನು? ಓಕೆ. 11 7 2s. ಓ ಇದು 14 ಬರ್ತದಾ? ಓಕೆ ಚಿರು 14 ಕ್ಲಿಯರ್. -6 + 3 ಎಷ್ಟಪ್ಪ? 9. 14 - 9 ಎಷ್ಟು ಬರುತ್ತೆ? 5. ಕರೆಕ್ಟ್. ಕಮಾನ್ ಶಿರು, ಈಗಲಾದರೂ ಗಿವ್ ಮಿ ಸಮ್ ವ್ಯಾಲಿಡೇಷನ್. ಹಾಂ, ನಾಟ್ ರೈಟ್? ವಾಟ್ ಶುಡ್ ವಿ ಡೂ? ವಾಟ್ ಶುಡ್ ಐ ಶುಡ್ ಡೂ ಟು ಮೇಕ್ ಇಟ್ ರೈಟ್? ವೆರಿ ಗುಡ್. ಇದು 6 + 3 ಅಲ್ಲ ಚಿರು, -6 + 3. ಅಡಿಷನ್ ಸಬ್ಟ್ರಾಕ್ಷನ್ ಓದಿದ್ವಲ್ವಾ ಅವಾಗ ಒಂದಾನೊಂದು ಕಾಲದಲ್ಲಿ? ಹಾಂ, ಹಾಂ 6ರಲ್ಲಿ 3 ಕಳಿಲೇಬೇಕು. ಬಂದ ಉತ್ತರಕ್ಕೆ ಏನು ಮಾಡಬೇಕು? 14 - 3 ಬರಿಬೇಕು. 14 - 3 11. ಕರೆಕ್ಟ್ ಇದೆ ಆನ್ಸರ್. ಹಾಂ, ಅದೇ ಇಟ್ಸ್ ವೆರಿ ಈಸಿ ಟು ಕನ್ಫ್ಯೂಸ್. ಜಂಪ್ ಆಯ್ತಾ? ಓಕೆ ಓಕೆ. 24 - 6 + 4 × 3. ಮೊದಲು ಗುಣಾಕಾರ ಮಾಡಿ. ಆಯಿತಾ ಮಕ್ಕಳೇ? ಓಕೆ. ಸೊ 24 - 6 + 4 3 12. ಈಗ ಈ ರೀತಿ ಮಾಡ್ಬೋದಾ ಮಕ್ಕಳೇ? 24 + 12 ಎಷ್ಟಾಗ್ತದೆ? 36ರಲ್ಲಿ 6 ಕಳೆದ್ರೆ 0 ಅಂತಿದ್ದಾರೆ ನೋಡ್ರಿ ಒಬ್ರು. 0. 24ರಲ್ಲಿ 6 ಹೋದರೆ 18. 18 + 12 ಮುಂದೆ 12 ಇದೆ, +12 ಇದೆ. 12ರಲ್ಲಿ 6 ಹೋದರೆ 6 + 24 30. ಆ ರೀತಿಯೂ ಮಾಡ್ಬೋದು ಖಂಡಿತ. ಹಾಂ, ನೀವು ಜೋರಾಗಿ ಹೇಳ್ಬೇಕಾದ್ರೆ ಅಯ್ಯಯ್ಯೋ. 22 - 3 × 4 + 7 +7. ರೈಟ್. ವೆಲ್ ಡನ್. ಓಕೆ.
ಸೊ ಮೊದಲು ಗುಣಾಕಾರ ಎಂದಿನಂತೆ 22 ಮೈನಸ್ 3 4 12 ಪ್ಲಸ್ 7 22 20. ಇದು ಈಸಿ ಮಾರ್ಯಾರೆ ನೋಡಿರಿ. 22ರಲ್ಲಿ 12 10, 10ಕ್ಕೆ 7 ಸೇರಿಸಿದ್ರೆ ಟಡಾ ಕರೆಕ್ಟ್ ಇದೆ. ಮುಂದೆ ಹೋಗ್ಬೋದ್ರಾ? ರವಿ 9 + 5 × 2 - 7 ನೋಡೋಣ. ಮೊದಲು ಗುಣಾಕಾರ ಈಸಿ ಇದೆ. 9 + 5 2 10 -7 9 + 10 ಅಲ್ಲ 10ರಲ್ಲಿ 7 ಹೋದರೆ 3 3 + 9 12 ಕರೆಕ್ಟ್ ಇದೆ. ಅಥವಾ 19ರಲ್ಲಿ 7 ಹೋದರೂ 12 ಈ ರೀತಿಯೂ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್. ಚಲೋ ಜಿ ಈಸಿ ಇದೆ. 18 + 10 -3 × 6 ತಾಯಮ್ಮ ಇಲ್ಲಿ 3 × 6 ಮಾಡ್ಬೇಕು ನಾವು. ಕರೆಕ್ಟ್. ಮೊದಲು ಗುಣಾಕಾರ ಇದೆ ತಾಯಮ್ಮ. ಏನಾಗ್ತದೆ 3 6 18 18 ಮೈನಸ್ ಬರೀ 18 ಅಲ್ಲ ತಾಯಮ್ಮ, -18 18 + 10 -18 ವೆರಿ ಈಸಿ. ಏನು ಬರ್ತದೆ ಉತ್ತರ? 18 - 18 ಏನಾಗುತ್ತೆ? 0. 18 - 18 ಏನಾಗುತ್ತೆ? 0. ಕ್ಯಾನ್ಸಲ್. ಉಳಿಯೋದು 10 ಮಾತ್ರ ಅಷ್ಟೇ. ದಟ್ಸ್ ಇಟ್. ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡೋಣ ಅಲ್ವಾ? ನೋಡಿ ಇದೇನಾಗ್ತದೆ? 3 × 2 × 5 + 8 - 6 32. ಮುಂದೆ ಹೋಗ್ಬೋದಾ? ಲೆಕ್ಕನೇ ಮಾಡಿಲ್ಲಲ್ಲ. ರೈಟ್. 3 2 6 ಮಕ್ಕಳು ಇಲ್ಲೇ ಮಾಡೋಣ, ಒಂದೇ ಸ್ಟೆಪ್ಪಲ್ಲಿ ಮಾಡೋಣ. ಸಾರಿ 3 2 6 6 5 30 + 8 - 6 30 ಪ್ಲಸ್ ಅಲ್ಲ ಇಲ್ಲೇ ನೋಡಿರಿ, ಇಲ್ಲಿ ನೋಡೋಣ. 8 - 6 2 2 + 30 32. ನಿಮ್ಮ ಉತ್ತರ ಕರೆಕ್ಟ್ ಇದೆ ತಾಯಮ್ಮ. ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ 4 × 3 + 5 × 2 -9. ಪ್ರಶ್ನೆ ಓದ್ಬೇಕಾರೆ ಹೇಳ್ಬೇಕಂದ. ಮೊದಲು ಗುಣಾಕಾರ ಗುಂಪು ಮಾಡಿಬಿಡೋಣ. ಕೌಸಲ್ಯ 4 3 ಮಗ್ಗಿ ಬರುತ್ತಾ? + 5 2 -9. 10ರಲ್ಲಿ 9 ಹೋದರೆ 1 + 12 ಅಷ್ಟೇ. ವೆರಿ ಈಸಿ. ಬಂದಿದೆ ಇಲ್ವಾ? ಗುಡ್. ಡೇಟ್ ಹಾಕಿರಿ. ಡೇಟ್ ಹಾಕಿ ಮಕ್ಕಳೇ. 6 2 + 9 - 3 4 ಡಾನ್. ಮೊದಲು ಗುಣಾಕಾರ, ಆಮೇಲೆ ಸಂಕಲನ ಮತ್ತು ವ್ಯವಕಲನ. 9 ಬರುತ್ತಾ ಮಕ್ಕಳೇ? 6 2 12 3 4 12 12 - 12 ಎಂತ? 0. ಉಳಿಯೋದು 9 ಮಾತ್ರ. ಸೋ ಈಸಿ. ಮುಂದಿನ ಪ್ರಶ್ನೆ. -35 - 4 × 3 + 2 × 6 ಎಂತ ಬರ್ತದೆ? 35 ಬರ್ತದೆ. ಫಸ್ಟ್ ಇರೋದೇ 35, ಅದೇ ಬರ್ತದಾ? ಎಲ್ಲ ಲೆಕ್ಕಕ್ಕೂ ಅದೇ ಥರ ಬರ್ತದಾ? ಹಾಂ. 35 - 4 3 12 + 2 6 12
+12 -12 ಡಿಶುಮ್ 35 ಬರುತ್ತೆ. ಗೊತ್ತಾಯ್ತಾ? +12 ಅದರಲ್ಲಿ -12 ತೆಗೆದ್ರೆ ಎಷ್ಟು ಉಳಿತದೆ? 0. ಕರೆಕ್ಟ್. 40 -8 +3 × 2 × 5 ಏನಾಗುತ್ತಪ್ಪ? 62. 40 -8 ಪ್ಲಸ್ 3 2 6 6 5 30 ಒಟ್ಟಿಗೆ ಮಾಡಿದ್ದೇನೆ, ಗಮನಿಸ್ತಿದ್ದೀರಾ? 3 2 6 6 5 30 ಗಮನಿಸ್ತಿದ್ದೀರಾ ಎಲ್ಲರೂ? ನಂತರ 40ರಲ್ಲಿ 8 ಹೋದರೆ ಹಲೋ 32, ಅದಕ್ಕೆ 30 ಸೇರಿಸ್ಬಿಟ್ರೆ 62. ಸರ್ ಈ ಥರನೂ ಮಾಡ್ಬೋದಾ? 40 + 30 ಸರ್ 70ರಲ್ಲಿ 8 ಕಳಿತೀವಿ ಸರ್, ಆಗಲೂ ಅದೇ ಬರ್ತದೆ ಉತ್ತರ. ಅಡಿಷನ್ ಸಬ್ಟ್ರಾಕ್ಷನ್ ಮಿಕ್ಸ್ ಮಾಡ್ಬೋದು ನೀವು, ಅದಕ್ಕೇನು ಆರ್ಡರ್ ಇಲ್ಲ. ಆದರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ಆರ್ಡರ್ ಇದೆ. ಡಿಮಾಸ್ ಎಲ್ಲರೂ ಈಕಿದಾರೆ, ಕೈ ಹಿಡ್ಕೊಂಡ್ಬಿಡ್ತೀರಲ್ಲ ಅದಕ್ಕೆ. ಹಾಂ 12 ಎಷ್ಟು ಬಂತಪ್ಪ? 10. 12 + 4 × 3 - 2 × 7 38 ಅಂದಂತಲ್ಲ ಯಾರು? ಯುವರಾಜ್ ನೀನು ಹೇಳಿದ್ದೆಪ್ಪ. ಓಕೆ, ಗುಣಾಕಾರ ಮೊದಲು 12 + 4 3 12 - 2 7 14. 12 + 12 24. 14 ಅಲ್ಲ ಸ್ನೇಹ, ನೀವು ಸಂಖ್ಯೆಗಳೊಡನೆ ಒಳ್ಳೆಯ ಸ್ನೇಹದಿಂದ ಇರಬೇಕು, ಆಯಿತಾ? -14 ಅಲ್ಲಿಗೆ 10. ಕ್ಲಿಯರ್? ಅಲ್ಲ ಶೂಟ್ ಮಾಡಕ್ಕೆ ಬಂದು ಹಿಡ್ಕೊಂಡ್ಬಿಡ್ತೀರಿ ನೋಡ್ರಲ್ಲಿ. ಎಂತ ಈ ಪ್ರಶ್ನೆಗೆ ಉತ್ತರ -1 ಬಂತ? ಅಷ್ಟು ಉದ್ದನೆಯ ಪ್ರಶ್ನೆಗೆ ಕೇವಲ ಅಷ್ಟು ಚಿಕ್ಕ ಉತ್ತರವೇ? 20 + 15 -3 × 2 × 6. ಓಕೆ, ಗುಣಾಕಾರ ರೈಟ್. ಎಂತ ಮರ್ಯಾರೆ, ಎಂತ ಮಾಡೋದು? 3 2 6 6 6 ಉಳಿದದ್ದನ್ನೆಲ್ಲ ಹಾಗೆ ಬರೆಯೋಣ. ಮೈನಸ್ ಇದೆ, ಮೈನಸ್ ಬರೆಯೋಣ. 36 ಬರೆದ್ಬಿಡೋಣ. ಇದು ಎರಡನ್ನು ಕೂಡಿಸಿದ್ರೆ ಎಷ್ಟು ಬರ್ತದೆ? 35 -36. ಹಾಂ ಪ್ಲಸ್ಸು ಮೈನಸ್ ಡಿಶಮ್ 36ರಲ್ಲಿ 35 ಹೋದರೆ 1 ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರದಲ್ಲೂ ಮೈನಸ್. ವಾವ್, ಆಪ್ಷನ್ ಬಿ ಕರೆಕ್ಟ್. ಹೌದು, ಅದೇ ಥರನೇ ಇರೋದು, ಒಂದು ಗುಣಾಕಾರ ಸೇರಿಸಿದ್ದೀವಿ ಅಷ್ಟೇ. ಇದರಲ್ಲಿ ಹಿಂದೆ ಮಾಡಿದ್ದೀವಿ ಈ ಥರ ಲೆಕ್ಕಗಳನ್ನು, ಇಲ್ಲಿ ಗುಣಾಕಾರ ಒಂದು ಬರ್ತಾ ಇದೆ ಅಷ್ಟೇ. ನಾಟ್ ರಿಪೀಟೆಡ್. 26. ಸೊ ಮೊದಲು ಗುಣಾಕಾರ 4 24. 7 - 5 7ರಲ್ಲಿ 5 ಹೋದ್ರೆ ಎಷ್ಟು? 7ರಲ್ಲಿ 5 ಹೋದ್ರೆ ಎಷ್ಟು? 2 2 + 24 26 ಅಷ್ಟೇ, ಸಿಂಪಲ್. ಅಥವಾ 24 + 7 31. ಅದರಲ್ಲಿ 5ನ್ನು ಕಳೆದ್ರೆ 26. ಆ ರೀತಿಯೂ ಮಾಡ್ಬೋದು. ಮುಂದಿನ ಪ್ರಶ್ನೆಗೆ ಹಾಂ 24 + 7 - 5 ಅಂತ ಐತಲ್ಲ. ಹಾಂ 7 - 5 2. ಹಾಂ 24 + 2 26. ಆಪ್ಷನ್ ಡಿ ಅಲ್ಲಿ ಕೊಟ್ಟಿದ್ದೀನಿ. ಮೈನಸ್ ಮಾಡಿದ್ರೆ 22. ಓ ಆ ಥರ. 8 × 3 - 9 + 6. 22.
ಎಂಟು ಮೂರಲೆ 24 -9 +6 24ಕ್ಕೆ 6 ಸೇರಿಸಿದ್ರೆ ಶ್ರೇಣಿಧಿ 24ಕ್ಕೆ 6 ಸೇರಿಸಿದ್ರೆ ಎಷ್ಟು ಬರ್ತದೆ? 30 ಆದಮೇಲೆ ಮುಂದೇನು ಮಾಡ್ಬೇಕು ನಾವು? ನೀವು ಶ್ರೀನಿಧಿನ ಆರ್ ಯು ಶ್ರೀನಿಧಿ ಪಾಟೀಲ್? ಶ್ರೀನಿಧಿ ಎಷ್ಟು ಬರ್ತದೆ ಉತ್ತರ? ಓಕೆ, ಥ್ಯಾಂಕ್ ಯು. ಸೊ 24 + 6 30. ಆ 30ರಲ್ಲಿ 9ನ್ನು ಕಳಿಲೇಬೇಕು ನಾವು. 21 ಬರುತ್ತೆ. ಥ್ಯಾಂಕ್ ಯು ಶ್ರೀನಿಧಿ ಪಾಟೀಲ್. ನೆಕ್ಸ್ಟ್ ಮಾಡಿದ್ದೀರಾ? ಸಾರಿ 30 - 8 + 5 × 4 42. ಬೆಳಿಗ್ಗೆ ತರಗತಿಯಲ್ಲಿ ಗರ್ಲ್ಸ್ ಗೆದ್ದಿದ್ದಾರಲ್ಲ? ಓಕೆ, ನೋಡೋಣ. ಇವತ್ತಿನ ತರಗತಿಯಲ್ಲಿ 25, 65, 53ರಿಂದ ಕೊಡ್ತೇನೆ. ಅಲ್ಲ, 5 4 20, ಕರೆಕ್ಟ್. 20 + 30 50 - 8 40. ಹಾಂ 48 ಅಲ್ಲಪ್ಪ, 42. ಚಲೋ ಜಿ. 11 + 6 × 4 - 8. ಓಕೆ, 27. ಮೊದಲು ಗುಣಾಕಾರ. 11 + 6 4 24 -8. 11 + 24 35 -8 27. ಕರೆಕ್ಟ್ ಇದೆ. 27 ಸರಿ ಇದೆ. ಮುಂದಿನ ಪ್ರಶ್ನೆ. -25 + 12 -4 × 7 9. ಶ್ರೀನಿಧಿ 9. ಮೊದಲು ಗುಣಾಕಾರ. 25 + 12. ನಾನು ಇದನ್ನು ಕೂಡಿಸ್ಬಿಡ್ಬೋದಾ? ಈಗಲೇ ಕೂಡಿಸ್ಬಿಡ್ಬೋದಾ? ಕೂಡಿಸಿದ್ರೆ ತಪ್ಪಾಗತ್ತಾ? ಆಲೋಚನೆ ಮಾಡಿ. ತಪ್ಪಾಗುತ್ತಾ ಕೂಡಿಸಿದ್ರೆ? 37 -28 ಬರ್ತಿದ್ದೀವಲ್ಲ, ಮೈನಸ್ ಬರ್ತಿದ್ದೀವಿ. ಅದಕ್ಕೆ ಆನ್ಸರ್ ಒಳಗೆ ಏನು ಮೈನಸ್ ಬರೋದಿಲ್ಲ. ಯಾಕೆ ಬರ್ತದೆ ಮೈನಸ್ಸು? 7 ಬರ್ತದೆ ಆನ್ಸರ್. ಅಲ್ಲ 37 ಅಲ್ಲ, ನಿಮಿಷ 9 ಬರ್ತದೆ ಆನ್ಸರ್. ಎಲ್ಲ ಲೆಕ್ಕಕ್ಕೂ ಈ ರೀತಿ ಮಾಡ್ಬೋದಾ? ಹಾಗಾದರೆ ಮಾಡ್ಬೋದು. ಬ್ರ್ಯಾಕೆಟಿಂದ ಹೊರಗಿದೆ ಅಲ್ಲ ಎಲ್ಲ. ನಾವು ಆವರಣ ಹಾಕಿದ್ದೀವಿ, ಇದು ಒಂದು ಸ್ಟೆಪ್ಪು. ಇದು ನಂತರ ಬರೋದೆಲ್ಲ ಎಂತಹದ್ದು? ಸಂಕಲನ ವ್ಯವಕಲನ. ಅದನ್ನು ಒಟ್ಟೊಟ್ಟಿಗೆ ಮಾಡ್ಬೋದು ನಾವು. ಟ್ರೈ ಮಾಡಿಲ್ಲ ನೀವು? ಟ್ರೈ ಮಾಡಿಲ್ವಾ? 4 × 3 × 2 +9 -7 ಒಟ್ಟೊಟ್ಟಿಗೆ ಮಾಡ್ಬೋದು. ಆದರೆ ಆವರಣ ಹಾಕೋದು ಮರ್ತುಬಿಟ್ರಪ್ಪ ಅಂದರೆ ಎಲ್ಲ ರಾಂಗ್. ಈಗ ನಾನು ಆವರಣ ಹಾಕ್ಬಿಟ್ಟಿದ್ದೀನಿ. ಯಾವುದಕ್ಕೆ? ಗುಣಾಕಾರಕ್ಕೆ, ಮಲ್ಟಿಪ್ಲಿಕೇಷನ್ಗೆ ನಾನು ಬ್ರ್ಯಾಕೆಟ್ಸ್ ಹಾಕಿಬಿಟ್ಟಿದ್ದೀನಿ, ರೈಟ್? ಸೊ ಐ ಕ್ಯಾನ್ ಡೂ ಇಟ್ ಸೈಮಲ್ಟೇನಿಯಸ್ಲಿ. ನಾವು 4 3 = 12, 12 2 = 24. ಇದನ್ನು ಒಟ್ಟಿಗೆ ಮಾಡಿದೆ. ಇದನ್ನು ಮಾಡಿಬಿಡೋಣ. 9ರಲ್ಲಿ 7 ಹೋದರೆ 2, ಹೌದ್ರಾ? 24ಕ್ಕೆ 2 ಸೇರಿಸಿದ್ರೆ 26. ಇನ್ನೂ ಈಸಿ, ಇನ್ನೊಂದು ಸ್ಟೆಪ್ ಕಡಿಮೆ. ಆದರೆ ಬೇರೆದು ಇರಬಾರ್ದು. ಮತ್ತೆ ಮುಂದೆಲ್ಲಾದರೂ ಮಲ್ಟಿಪ್ಲಿಕೇಶನ್ ಇತ್ತಂದರೆ ಗೊಟಕ್ ನೋಡಿ. 5 × 4 + 6 × 3 -12.
ಗುಣಾಕಾರ ಮೊದಲು ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಮೊದಲು ಗುಣಾಕಾರಕ್ಕೆ ಆವರಣಗಳನ್ನು ಹಾಕಿದ್ದೀನಿ ಮಕ್ಕಳೇ, ಕರೆಕ್ಟಾ? ಒಟ್ಟೊಟ್ಟಿಗೆ ಮಾಡೋಣ. 5 4 20, ಪ್ಲಸ್ಸಿಗೆ ಪ್ಲಸ್, 6 3 12, ಮೈನಸ್ಗೆ ಮೈನಸ್, 12ಕ್ಕೆ 12, 12 ಮೈನಸ್ 12, ಓ ಕ್ಷಮಿಸಿ 6 3 18 ಮೈನಸ್ 12, ಓಕೆ ಓಕೆ, ಈಗ ಮಾಡ್ಬೋದು. 18 ಮೈನಸ್ 12, 18 ಮೈನಸ್ 12, 18 ಮೈನಸ್ 12, 6 ಪ್ಲಸ್ 20, ಕರೆಕ್ಟ್ ಇದೆ. 38 ಮೈನಸ್ 12, ಅದು ಅದೇ ಬರ್ತದೆ ನೋಡಿ, ಮಾಡಿ ನೋಡಿ, ಅದು ಸಹ ಉತ್ತರ ಸೇಮ್ ಕೊಡ್ತದೆ. ಏಳು ಇಂಟು 4 ಪ್ಲಸ್ 8 ಮೈನಸ್ 3 ಇಂಟು 6, ಮೊದಲು ಗುಣಾಕಾರ 7 4 28 ಪ್ಲಸ್ 8 ಮೈನಸ್ 3 6 18, ಓಕೆ. 28 ಪ್ಲಸ್ 8 36, 36ರಲ್ಲಿ 18 ಕಳೆದ್ರೆ 18, 18 36 ಅಲ್ವಾ? 36ರಲ್ಲಿ ಒಂದು 18 ಕಳೆದ್ರೆ 18 ಉಳಿತದೆ. ಮಾಡ್ಬೋದು, ಒಂದೇ ಸಾಲಲ್ಲಿ ಮಾಡ್ಬೋದು, ಖಂಡಿತ ಮಾಡ್ಬೋದು. ಮಾನಸಿಕ ಗಣಿತ ಖಂಡಿತ ಸಾಧ್ಯತೆ. ಕೇಶವ ಸಾಗರ್ ಪಾಟೀಲ್ 28ರ ಬಗ್ಗೆ ನೆನಪಿದಾವ? ಓಕೆ. 45 ಮೈನಸ್ 5 ಇಂಟು 4 ಪ್ಲಸ್ 3 ಇಂಟು 7, 46, ಓಕೆ ಮಾಡಿ. ಮೊದಲು ಗುಣಾಕಾರಕ್ಕೆ ಬ್ರ್ಯಾಕೆಟ್ ಹಾಕಿ. 45 ಮೈನಸ್ 5 4 20 ಪ್ಲಸ್ 3 7 21, 45 ಮೈನಸ್ 21ರಲ್ಲಿ 20 ಹೋದರೆ ಎಂಥ ಒಂದು? ಹಾಂ, ವೆರಿ ಗುಡ್. ಏನಪ್ಪ ಅದು? -1. ದೊಡ್ಡ ಸಂಖ್ಯೆಗೆ ಏನು ಚಿಹ್ನೆ ಇದೆ? ಮೈನಸ್ ಇದೆ. ಅಲ್ಲ, ಎಂತ ನೋಡಬೇಕು ಕಣ್ಬಿಟ್ಟು. 4 ಕಣ್ಣುಂಟು. ಹಾಂ, ಎಷ್ಟಿದೆ? 21ರಲ್ಲಿ 20 ಹೋದರೆ ಎಷ್ಟು ಉಳಿತದೆ? +1. 45 + 1 46, ಓಕೆ 46. ಚಿನ್ನು 46 ಉತ್ತರ. ಮುಂದಿನ ಪ್ರಶ್ನೆ, ಕ್ಷಮಿಸಿ. 50 ಮೈನಸ್ 10 ಪ್ಲಸ್ 4 ಇಂಟು 3 ಇಂಟು 2, 64. ಇಂಚರ ಪಾಟೀಲ್ 50 ಮೈನಸ್ 10, ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ. ಇದನ್ನು ಒಟ್ಟಿಗೆ ಮಾಡ್ಬೇಕು ನಾವು. ಹಲೋ, ಇವುಗಳನ್ನ ಒಟ್ಟಿಗೆ ಮಾಡಬೇಕು. ಅವುಗಳನ್ನ ಆಮೇಲೆ ಮಾಡ್ಬೋದು ಜೊತೆಗೆ. ಹಾಗಿದ್ಮೇಲೆ ಇವುಗಳನ್ನ ಒಟ್ಟಿಗೆ ಮತ್ತು ಅವುಗಳನ್ನ ಒಟ್ಟಿಗೆ ಮಾಡ್ಬೋದಾ? ಹ್ಞೂ 50 ಮೈನಸ್ 10 ಪ್ಲಸ್ 4 ಇಂಟು 3 ಇಂಟು 2, ಇವು ಗುಣಾಕಾರ ಒಟ್ಟಿಗೆ ಮಾಡಲೇಬೇಕು ನಾನು. ಎಷ್ಟು ಬರ್ತದೆ? 4 3 12, 12 24 ಪ್ಲಸ್ ಇದೆ ಪ್ಲಸ್. ಇದನ್ನು ಒಟ್ಟಿಗೆ ಮಾಡ್ಬೋದಾ ನಾನೀಗಲೇ? 50 ಹತ್ತೋದ್ರೆ 40, 40 ಪ್ಲಸ್ 24 64 ಬಂತು ನೋಡಿ. ಬ್ರ್ಯಾಕೆಟ್ ನಮ್ಮ ಆವರಣದೊಳಗಿರುವ ಲೆಕ್ಕಗಳನ್ನು ಒಟ್ಟಿಗೆ ಮಾಡಿಬಿಡ್ಬೇಕು ನಾವು. ಓಕೆ, ಮುಂದಿನ ಪ್ರಶ್ನೆ. ಆವರಣಗಳೆಲ್ಲಿ ಬರ್ತವೆ? ಇಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ಕರೆಕ್ಟ್. ಗುಣಾಕಾರ ಇದೆ, ಮೊದಲು ಗುಣಾಕಾರ ಮಾಡ್ಬೇಕು ನಾವು. ಹಾಗಾಗಿ ಆವರಣಗಳು ಅಲ್ಲಿ ಬರ್ತವೆ. ಹದಿನಾರು ಪ್ಲಸ್ 5 6 30 ಮೈನಸ್ 3 8 16, 3 8 16.
30ರಲ್ಲಿ 24 ಹೋದರೆ ಸಾತ್ವಿಕ 30ರಲ್ಲಿ 24ನ್ನು ಕಳೆದ್ರೆ ನಿಮಗೆ ಗೊತ್ತಿಲ್ಲದ್ರೆ ಪರವಾಗಿಲ್ಲ, ದೀಕ್ಷೆ ಹೇಳ್ತಾರೆ. 30ರಲ್ಲಿ 24ನ್ನು ಕಳೆದ್ರೆ ಎಸ್ 30ರಲ್ಲಿ 24ನ್ನು ಕಳೆದ್ರೆ ಮೈನಸ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ವಾಟ್? ಓಕೆ, 6ಕ್ಕೆ ಈ 16ನ್ನು ಸೇರಿಸಿದ್ರೆ ಸಾತ್ವಿಕ, 6ಕ್ಕೆ 16ನ್ನು ಸೇರಿಸಿದ್ರೆ ದೀಕ್ಷಾ, ಇಪ್ಪತ್ತೆರಡು. ಓಕೆ, ನಿಮ್ಮ ಉತ್ತರ ಸರಿಯಾಗಿ ಇದೆ. ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತದು. ಓಕೆ, ಆ ಟೈಮಲ್ಲಿ ಏನೂ ಒಳ್ಳೆಯದಿಲ್ಲ ಜಲ್ದಿ. ಸುಭಾಷ್ ಕೇಳ್ರಿ, ಸುಭಾಷ್ಗೆ ಅನುಭವ ಇದೆ. ಅಂಥ ಟೈಮಲ್ಲಿ ಸಾಗರ್ ಪಾಟೀಲಿಗೆ 28 ಬಗ್ಗೆ ಹೇಳಪ್ಪ ಅಂದ್ಬಿಡ್ಬೇಕು. ಮುಂದಿನ ಪ್ರಶ್ನೆ ರವಿ ನೋಡಿ. 24 + 18 -4 × 3 × 2 18 ಸರ್. ಇದನ್ನ ಹಾಕಿ ಸರ್ 24. 24 + 18 4 3 12 12 24 24 - 24 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೆಷ್ಟು? 18 18 ಉಳಿತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ ಎಲ್ಲರೂ? ಹಲೋ, ಹ್ಞೂ 6 5 30, 12 8 ಹೋದರೆ 4 34. ದಟ್ಸ್ ಇಟ್. ಡನ್. आगे चले. 9 × 4 - 15 + 17 + 7 20. ಓಕೆ. 9 4 36, 15 + 7 22. 36ರಲ್ಲಿ 22 ಹೋದರೆ 14. ನಾನು ಕರೆಕ್ಟ್ ಮಾಡಿದ್ದೀನಿಲ್ಲಪ್ಪ. 15 + 7 22 ಕರೆಕ್ಟ್ ಇದೆಯಲ್ವ ತರುಣ್? ಕರೆಕ್ಟ್ ಇದೆ ಅಲ್ವಾ? ಏನು ಬರಬೇಕು? 15ಕ್ಕೆ 7 ಸೇರಿಸಿದ್ರೆ ಎಷ್ಟು ಬರ್ತದೆ? ಎಷ್ಟು ಬರ್ತದೆ ನೋಡಿರಿ? 15 22 ತಾನೇ ಬಂದಿದ್ದೆ ತಾನೆ? 22. ಮತ್ತು ಏನು ತಪ್ಪಾಗಿದೆ ಇಲ್ಲಿ? 36ರಲ್ಲಿ 22ನ್ನು ಕಳಿಬೇಕು, ಹೌದಾ? 36ರಲ್ಲಿ 22ನ್ನು ಕಳಿಯೋಣ. 6ರಲ್ಲಿ 2 ಹೋದರೆ 4, 3ರಲ್ಲಿ 2 ಹೋದರೆ 1, 14. ಉತ್ತರ ಕರೆಕ್ಟಿದೆ. ರೈಟ್ ತರುಣ್? ಹೌದಲ್ವಾ ಯುವರಾಜ್? ಕರೆಕ್ಟ್ ಇದೆಯಲ್ವಾ ಉತ್ತರ? ನಂದು ತಪ್ಪಿದೆಯಾ? ನನ್ನ ಉತ್ತರ ತಪ್ಪಿದರೆ ನನಗೆ ತಿಳಿಸಿ. ಬೇಡ 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 ಯುವರಾಜ್ ಕೇಶವ ಕರೆಕ್ಟ್ ಇದೆಯಲ್ವಪ್ಪ? ಹಾಂ, ಹೇಗೆ? ಕರೆಕ್ಟ್. -15 + 7 ಇದೆ ಅಲ್ವಾ? -+ ಬಂದರೆ ಏನಾಗ್ತದೆ? ಮತ್ತು ಕೂಡಿಸ್ಬಿಟ್ರೆ ಅದಕ್ಕೆ 22 ಅಂದರೆ ಎಸ್ ಸರ್ ಅಂತೀರಾ? ಈಗ ತಲೆ ಕರ್ಕೊತೀರಾ? 15ರಲ್ಲಿ 7 ಕೂಡೋ ಆಗಿಲ್ಲ, ಕಳಿಬೇಕು ನಾವಲ್ಲಿ. ಎಷ್ಟು ಬರ್ತದೆ? -8 ಬರ್ತದೆ. ಬರೀ 8 ಅಲ್ಲ, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಹಾಗಾಗಿ ಉತ್ತರಕ್ಕೂ ಮೈನಸ್ ಬರಬೇಕು. 36ರಲ್ಲಿ ನಾವು 8ನ್ನು ಕಳೆದ್ರೆ ಮಕ್ಕಳೇ 28 ಬರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಸಿಂಬಲ್ಸ್, ಚಿಹ್ನೆಗಳು ಭಾಳ ಮುಖ್ಯ. -+ ಭಾಳ ಮುಖ್ಯ. ಆನ್ಸರ್ 54.
30 ಇಲ್ಲಿ ನಾನು 6 5 30 ಕರೆಕ್ಟು. ಮತ್ತು ಇದನ್ನು ಜೊತೆಗೆ ಮಾಡಿಬಿಡ್ಬೋದು ನಾನು. ಇದು 24 ಬರುತ್ತೆ, ಎರಡನ್ನೂ ಕೂಡಿಸಿದ್ರೆ 54 ಬರುತ್ತೆ. ಮಾಡ್ಬೋದು, ಈ ರೀತಿಯೂ ಮಾಡ್ಬೋದು. ಯಾವಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಗೊತ್ತಿರುತ್ತೆ ಆವಾಗ ಮಾಡ್ಬೋದು, ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀರಂದ್ರೆ ಅದೇ ಥರ ಮಾಡಿ, ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆ. 32 -5 × 6 + 11. ಓಕೆ 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 32 -5 6 30 + 11. 32 32ರಲ್ಲಿ 30 ಹೋದರೆ 2 2 + 11 13. ವೆರಿ ಈಸಿ. ಮುಂದಿನ ಪ್ರಶ್ನೆ. ರವಿ, ನೆಕ್ಸ್ಟ್ ಕ್ವಶನ್. 14 + 7 × 5 - 12. 37 37 14 + 7 5 35 -12. 14 ಪ್ಲಸ್ ಕೂಡಿಸ್ಬಿಡೋಣ ಮೊದಲು. ಇಲ್ಲ, ಇದು ಭಾಳ ಸುಲಭ ಇದೆ. 14 - 12 2 2 + 35. ಅರೆ ಎಷ್ಟು ಸುಲಭ ಆಯ್ತು ನೋಡ್ರಿ, ಭಾಳ ಸುಲಭ ಆಯ್ತು ಈ ಥರ ಮಾಡಿದರೆ. ಮುಂದಿನ ಪ್ರಶ್ನೆ. 28 + 16 -5 × 8. 4 ಬರುತ್ತಾ? ಹಾಂ 4 ಬರುತ್ತಾ? ಗುಡ್. ಓಕೆ 5 8 28 + 16 5 8 -40. ಹೇಳ್ರಿ, ಏನೋ ಹೇಳ್ತಾ ಇದ್ರಿ. ಓಕೆ -40 4 ಕೊಡುತ್ತೆ. ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ. 5 × 4 × 3 + 11 -9. 62. ಗುಣಾಕಾರ ಮೊದಲು ಮಾಡ್ಬೇಕು ನಾವು. 5 4 20 23 60 ಪ್ಲಸ್ 11 - 9. 11ರಲ್ಲಿ 9 ಹೋದರೆ ಮಕ್ಕಳೇ 2 + 60 62. ಈಸಿ. ಬರ್ತಾ ಇದೆ. ಮುಂದಿನ ತರಗತಿ ಹೇಳಿದ್ದು ಹೋಗ್ತಾ ಹೋಗ್ತಾ ಇದ್ರ ಜೊತೆಗೆ ಭಾಗಕಾರನೂ ಸೇರ್ಕೊಂಡ್ಬಿಡುತ್ತೆ. ಅದು ಭಾಳ ಮಜವಾಗಿರುತ್ತೆ ಇನ್ನು. ಯಾ ನೆಕ್ಸ್ಟ್ ಕ್ವೆಶನ್. 6 × 5 + 7 × 4 -15. ಓ ಸಾರಿ ಮೊದಲು ಗುಣಾಕಾರ ಮಾಡ್ಬೇಕು ನಾವು. 6 5 30 7 4 28 -15. ಇದು ಈಸಿ ಆಗ್ತದೆ ನೋಡಿ. 30ರಲ್ಲಿ 15 ಹೋದರೆ ಮಕ್ಕಳೇ 30ರಲ್ಲಿ 15 ಹೋದರೆ 15 + 28 ಇಲ್ಲೇ ಕೂಡಿಸ್ಬಿಡ್ರಿ ಮನಸ್ಸಲ್ಲಿ 43. ವೆರಿ ಗುಡ್. ಹೌದು. ಆರು 8 2 -3 + 4 ಈ ಲೆಕ್ಕ ಆದಮೇಲೆ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ. ಓಕೆ 13.
6 ಎರಡಲೇ 12 ಮೈನಸ್ 3 ಪ್ಲಸ್ 4 ಭಾಳ ಕಷ್ಟ ಇದೆ ಅಲ್ರಿ ಲೆಕ್ಕ. 4 ಮೈನಸ್ 3 ಎಷ್ಟು ಬರುತ್ತೆ? ಹಲೋ, 4 ಮೈನಸ್ 3 ಋಷಿಕ ಯಾಕಷ್ಟು ಯೋಚನೆ ಮಾಡ್ತಾ ಇದ್ದೀರಾ? 1 ಪ್ಲಸ್ 12 ಅಷ್ಟೇ, ದಟ್ಸ್ ಇಟ್. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ರೈಟ್, ಮುಂದೆ ಹೋಗ್ಬೋದಾ? ವೈಟ್, 54ರ ನಂತರ ಬರ್ಕೊಳ್ಳಿ. ಐವತ್ನಾಲ್ಕರ ನಂತರ 8 6 48 ಪ್ಲಸ್ 14 ಮೈನಸ್ 4 7 28. 48 ಮೈನಸ್ 28 20. 48 ಮೈನಸ್ 28 20. 20 ಪ್ಲಸ್ 14 34. ಡನ್. ಮುಂದೆ ಹೋಗ್ಬೋದಾ ಮಕ್ಕಳೇ? ಓಕೆ, 60 ಮೈನಸ್ 6 ಇಂಟು 5 ಪ್ಲಸ್ 4 ಇಂಟು 8. ಗುಣಾಕಾರ ಮೊದಲು ಗುಂಪು ಮಾಡೋಣ. 60 ಮೈನಸ್ 6 5 30 ಪ್ಲಸ್ 4 8 32. ವಾವ್, 32ರಲ್ಲಿ 30 ಹೋದರೆ ಎಷ್ಟು ಉಳಿತದೆ? 2. 2ಕ್ಕೆ 60 ಸೇರಿಸಿದ್ರೆ 62. ವೆರಿ ಗುಡ್. ಬರ್ದಿದ್ದೀರಾ ಕೇಶವ? ಚಲೋ. 2 ಇಂಟು 6 ಮೈನಸ್ 2 ಪ್ಲಸ್ 3. 2 6 12 ಮೈನಸ್ 2 ಪ್ಲಸ್ 3. 12ರಲ್ಲಿ 2 ಹೋದರೆ 10. 10ಕ್ಕೆ 3 ಸೇರಿಸಿದ್ರೆ 13. ಕರೆಕ್ಟ್ ಇದೆ, 13 ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೋಜಿ. 55 ಮೈನಸ್ 15 ಪ್ಲಸ್ 5 ಇಂಟು 4 ಇಂಟು 2. ಮೊದಲು ಗುಣಾಕಾರ ಮಕ್ಕಳೇ. 54 ಆಯಿತಾ? ಓಕೆ. 5 4 20. 22 40 ಪ್ಲಸ್ 40. 55ರಲ್ಲಿ 15 ಹೋದರೆ 40 ಮಕ್ಕಳೇ. ಆ 40ಕ್ಕೆ ಇನ್ನೊಂದು 40 ಸೇರಿಸ್ಬಿಟ್ರೆ 80 ಬರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಗಳೆಲ್ಲ ನಿಮಗೆ ಇರ್ತದೆ. ಮೊದಲು 2 4. ಓಕೆ, 1 ನಿಮಿಷ. 2 4 ಸಂಖ್ಯೆ ಕಡಿಮೆ ಇರೋದ್ರಿಂದ 3 ಜನ ಬಾಯ್ಸ್ ಈ ಕಡೆ ಬನ್ನಿ, ಟೀಮ್ ಮಾಡಿಬಿಡ್ತೀನಿ. ಬನ್ನಿ ಸುಭಾಷ್, ರವಿ ಬನ್ನಿ ಈ ಕಡೆ ಬನ್ನಿ. ರವಿ, ಹಾಂ ಓಕೆ. ಚಲೋ, ಈ ಟೀಮ್ ಮೊದಲು. ಅಯ್ಯೋ ಸಾರಿ, ಎಂತ ಮರ್ಯಾರೆ. ಹಾಂ ಬಂದಿದೆ ಅವರಿಗೆ. ಹೌದು, ಹಾಂ. ಒಬ್ಬ ವಿದ್ಯಾರ್ಥಿ 1 ಬಾರಿ ಮಾತ್ರ. ಓಕೆ, 24.
6 7 42, 4 9 36. ಕರೆಕ್ಟ್? ಕರೆಕ್ಟ್. ಓಕೆ, ನೆಕ್ಸ್ಟ್ ಏನಾಗ್ತದೆ? 36 18 ತೆಗೆದ್ರೆ ಬೇಡಲ್ಲ? 42 36 ಕಳೆದ್ರೆ 6 ಉಳಿತದೆ ಅಷ್ಟೇ, 24. ಸಿಂಪಲ್. ಈ ರೀತಿನೂ ಮಾಡ್ಬೋದು. ಕೂಡೋದು ಕಳೆಯೋದು ನಿಮಗೆ ಬಿಟ್ಟಿದ್ದು, ನಾನೇನು ಹೇಳೋದಿಲ್ಲ ಹೆಚ್ಚಾಗಿ ಅದರ ಮೇಲೆ. ಓಕೆ, ಇದಕ್ಕೆ ಯಾರು ಹೇಳ್ತೀರಿ ಉತ್ತರ? ಬಾಯ್ಸಿಂದಲ್ವ ಆಗಿರೋದು? ಹೇಳಿ. 16. 12 ಮೈನಸ್ 2 ಪ್ಲಸ್ 3 ಇಂಟು 2 ಪ್ಲಸ್ 3 ಇಂಟು 2 3 ಇಂಟು 2 12 ಮೈನಸ್ 2 3 2 6 12ರಲ್ಲಿ 2 10 10ಕ್ಕೆ 6 ಸೇರಿಸಿದ್ರೆ 16. ಕರೆಕ್ಟ್ ಇದೆ. ಶುಭಮ್, ನೆಕ್ಸ್ಟ್ ಹೇಳೋ ಆಗಿಲ್ಲ ನೀವು. ಮುಂದಿನ ಪ್ರಶ್ನೆ. ಅವರಿಗೆ 30 ಪ್ಲಸ್ 20 ಮೈನಸ್ 5 ಇಂಟು 4 ಇಂಟು 3. ನೀವು ಹಾಕ್ರಿ, ನಾನು ಹಾಕಲ್ಲ. ಓಹ್, ಈ ಉತ್ತರ -10 ಬಂತ? ಚಿರು ಅವರೇ, ನೀವು ಹಾಕಿ ಮಾಡಿರಿ. 5 4 20 23 60 30 20 50 50ರಲ್ಲಿ 60 ಕಳೆದ್ರೆ ಕಳೆಯಕ್ಕೆ ಬರೋಲ್ಲ. 60ರಲ್ಲಿ 50 ಕಳಿಬೇಕು. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಇಡಬೇಕು. -10. ಕರೆಕ್ಟ್ ಇದೆ ಲಕ್ಷ್ಮೀ ಪಾಳೇಗಾರ್. ಮುಂದಿನ ಪ್ರಶ್ನೆ ಬಾಯ್ಸ್. ಅಹೋ, ಎಷ್ಟು ಈಸಿ ಬಂದ್ಬಿಡ್ತಲ್ರಿ. ಮೊದಲು ಗುಣಾಕಾರ, ಹೇಳ್ರಿ ಭಗವಂತ. 60. ಓಕೆ, 7 8 56 ಪ್ಲಸ್ 15 ಮೈನಸ್ 11. 15ರಲ್ಲಿ 11 ಹೋದರೆ 4. 4ಕ್ಕೆ 56 ಕೂಡಿಸಿದ್ರೆ 60. ಸುಲಭ ಇತ್ತು. ಹ್ಞೂ, -10 -1 ಪ್ಲಸ್ 4 ಇಂಟು 2. ಓ ರಿಯಲಿ? ತ್ರಿಷಿಕಾ? ಓಕೆ, ವೆರಿ ಗುಡ್ ತ್ರಿಷಿಕಾ. 4 2 10 -1 ಪ್ಲಸ್ 4 2 8. 10ರಲ್ಲಿ 1 ಹೋದರೆ 9. 9 ಪ್ಲಸ್ 8 9 ಪ್ಲಸ್ 8 9 ಪ್ಲಸ್ 8 17. ಕರೆಕ್ಟ್ ಇದೆ. ನೋಟ್ಬುಕ್ ಆಮೇಲೆ ಕೊನೆಯಲ್ಲಿ ತೋರಿಸಿ ನೀವು. ಮುಂದೆ ಹೋಗ್ಬೋದಾ? 12 ಇಂಟು 3 ಮೈನಸ್ 18 ಪ್ಲಸ್ 9 ಪ್ಲಸ್ 9 ಪ್ಲಸ್ 9. ಹನ್ನೆರಡು 3 ಕೈ ಎತ್ತಿದ್ದಾರೆ. ಕೇಶವ? ಓ ವೆರಿ ಗುಡ್ ಕೇಶವ. 36 ಮೈನಸ್ 18 ಪ್ಲಸ್ 9. ಆಲ್ರೈಟ್ ಕೇಶವ. 36ರಲ್ಲಿ 18 ಹೋದರೆ 18 ಬರುತ್ತೆ ಕೇಶವ. ಅದಕ್ಕೆ 9 ಕೂಡಿಸ್ತೀರಾ ಅಂದರೆ 27 ಬರ್ತದೆ. ಕರೆಕ್ಟ್ ಇದೆ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಹಾಗೆ ಚಲೆ ಚಾಲೋ ನೋಡಿ. 48 ಮೈನಸ್ 16 ಪ್ಲಸ್ 8 ಇಂಟು 6 ಇಂಟು 6. ಹೇಳಿ. 80.
80. ಕಾನ್ಫಿಡೆಂಟ್. ಪೆಪ್ಸೋಡೆಂಟ್. ಪೆಪ್ಸೋಡೆಂಟ್ ಗೊತ್ತಾ? ಪೆಪ್ಸೋಡೆಂಟ್. ಹಾಂ 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 ಎಂತ ಮಾರ್ಕೆಟಲ್ಲಿ ಇಲ್ವಾ ಈಗ ಅವಾಗೆಲ್ಲ ಅದು ಟೂತ್ಪೇಸ್ಟ್ ಹೆಸರದು ಇದೇ ಇಲ್ವಾ ಪೆಪ್ಸೋಡೆಂಟ? ಈಗ ಪೇಸ್ಟ್ ತಂದು ಲೆಕ್ಕ ಮಾಡಬೇಡ್ರಿ. 8 × 48. ಓಕೆ ಎಂತ ಇದೇನು ಈಗ ಆಯ್ತಲ್ಲ? ಮೈನಸ್ ಎಲ್ಲಿದೆ? 48 ಮೈನಸ್ ಆ್ಯಡ್ ಮಾಡ್ಬೇಕು ನಾವು. 96 ಆಗುತ್ತೆ ಅದು. 96 ಆಗುತ್ತೆ. 48 2 96 ಮೈನಸ್ 16. ಹಾಂ 80. ಮುಂದಿನ ಪ್ರಶ್ನೆ. ಚಲೋ ಜಿ. ಯಾರು ಹೇಳ್ಕೊಟ್ರು? ಗುಡ್, ವೆರಿ ಗುಡ್. 6 × 42. ಈಗ ಗುಡ್ ಅನ್ಸ್ಕೊಂತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬೈನೂರ ಮಾಡಿ ಬಯಸ್ಕೊಂಬಿಡ್ತಾರೆ. ಹಾಂ ಓಕೆ. ಸೊ 42ರಲ್ಲಿ 42 ಹೋಗುತ್ತೆ ಮಕ್ಕಳು. ಇಲ್ಲೇ ಉಳಿಯೋದು ಮಾತ್ರ 13. ಕರೆಕ್ಟ್ ಇದೆ ಉತ್ತರ. ಸುಲಭನೂ ಇರ್ತಿದ್ದು ಪ್ರಶ್ನೆ. ಓಕೆ ಗರ್ಲ್ಸ್, ಕೊನೆ ಹಂತಕ್ಕೆ ಬಂದಿದ್ದೀರಿ. ಕೆಲವು ಪ್ರಶ್ನೆಗಳಿದ್ದಾವೆ. ಆದಷ್ಟು ಜಲ್ದಿ ತಪ್ಪು ಮಾಡಿಬಿಡಿ. 19 + 8 8 6 ಮೈನಸ್ 15. ಎನಿಬಡಿ ವಿಲ್ಲಿಂಗ್ ಟು ಕಮಿಟ್ ಅ ಮಿಸ್ಟೇಕ್? ಓಕೆ ತಾಯಮ್ಮ. ಲಾಸ್ಟ್ ಟೈಮ್ ಯಾರು ಹೇಳಿದರು? ಇವ್ರು ಹೇಳಿದ್ದು. 19 + 18 108 ಮೈನಸ್ 15. ಮಕ್ಕಳೇ ಈ ಥರ ಮಾಡಿಬಿಡಿ. 19ರಲ್ಲಿ 15 ಕಳೀರಿ. ಓ ಇದು 8 6 48. ಎಂತ ರೀ? 19ರಲ್ಲಿ 15 ಕಳೆದ್ರೆ 4. 48ಕ್ಕೆ 4 ಸೇರಿಸಿದ್ರೆ 52. ನಾನು 18 ಮಾಡಿಬಿಟ್ಟಿದ್ದೀನಿ ಅದನ್ನು. 8 6 18 6 108. ಕರೆಕ್ಟ್. ಮೈ ಮಿಸ್ಟೇಕ್, ಮೈ ಬ್ಯಾಡ್, ಸಾರಿ. ಓಕೆ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ಬೋದಾ ತುಳಸಿದಾಸ್? 35 + 22 -6 × 9. ಓಕೆ 30 ಗುಣಾಕಾರ ಇಲ್ಲುಂಟು. +22 6 9. ನಾನೇನು ಮಾಡ್ತಾಯಿದ್ದೀನಿ? ನಿಮಗೆ ಕೊಡ್ಬೇಕಲ್ವಾ? ಹೇಳ್ರಿ. 3 ತೇಜಸ್ -54. ಇದೆರಡನ್ನು ಕೂಡಿಸಿದರೆ ಮಕ್ಕಳೇ 57 -54 ಅಂತ ಬರ್ತದೆ. 3 ಸರಿಯಾದ ಉತ್ತರ ಇದೆ. ಮುಂದಿನ ಪ್ರಶ್ನೆ. ಚಲೋ ಜಿ. ಕಮಿಟ್ ಅ ಮಿಸ್ಟೇಕ್. ಎಂತ ಯಾರಾದರೂ ಗೆಲ್ಲೇಬೇಕು, ಯಾರಾದರೂ ಸೋಲ್ಲೇಬೇಕು. ಡ್ರಾ ಆಗ್ಬಿಟ್ರೆ ಎಂತ ಮಜಾ. +14 -12. ನೋಡೋಣ ಯಾರು ತಪ್ಪು ಹೇಳ್ತಾರೆ. ಧನಶ್ರೀ. ಓ ವೆರಿ ರಾಂಗ್. 6 7 ಇಲ್ಲ, ಈ ಥರ ಬೇಡ. 7 2 14 6 84. ಈ ಥರ ಗುಣಿಸ್ಬಿಡ್ತೀನಿ. ಗುಣಾಕಾರನೂ ಸಹ ಹಿಂದೆ ಮುದ್ದೆ ಮಾಡ್ಬೋದು, ಗೊತ್ತಲ್ಲ ಏನು? ಹಾಂ ವೆರಿ ಗುಡ್. +14 -12. ಈ ಥರ ಮಾಡಿಬಿಡಿ. 14ರಲ್ಲಿ 12 ಹೋದರೆ 2 2 + 84 86. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡಿ. ಬಟ್ ಉತ್ತರ ಮಾತ್ರ ಅದೇ ಬರಬೇಕು. ಉತ್ತರ ಅದೇ ಬರಬೇಕು, ಬೇರೆದು ಬರೋ ಹಾಗಿಲ್ಲ.
ಬಾಯ್ಸ್ ತಪ್ಪು ಮಾಡಿ ನಾವು ಮಾಡಲ್ರಿ. ಲೆಕ್ಕನೇ ಮಾಡಲ್ವಾ? ನೀವು ಹೇಳೋದು ಬೇಕಿಲ್ಲ, ನೀವು ಹೇಳೋದು ಬೇಕಿಲ್ಲ, ನಮಗೆ ಸಂಭ್ರಮ ಹೇಳ್ತಾರೆ ಗೊತ್ತರನ. ಸಂಭ್ರಮ ಹೇಳ್ರಿ, ಸಂಭ್ರಮ. ಕೈ ಎತ್ರಿ. ಒಬ್ರಿಗೆ ಹೇಳ್ಕೊಡ್ಬಾರ್ದು. ಬಾಯ್ಸ್ ಯಾರು ಇಲ್ವಾ? ನೋಬಡಿ. ಓ, ಟೈಮ್ ಔಟ್ ಆಗ್ತಾ ಇದೆ. ಹಾಂ, ಯಾರು ಕೊಟ್ಟರು ನೋಡ್ಬೋದಾ? ನೀವು ನಿಮ್ಮ ನೋಟ್ಬುಕ್ ನೋಡ್ಬೋದಾ? ಓಕೆ, 71. 8 48 ಪ್ಲಸ್ 9 45 ಮೈನಸ್ 22. 48 ಪ್ಲಸ್ 5 2 ಹೋದರೆ 3, 4 2 ಹೋದರೆ 2, 8 ಪ್ಲಸ್ 3 ದಶಕ 1. ಓಹ್, 71 ಕರೆಕ್ಟ್ ಇದೆ. ಓಕೆ, ನಿಮ್ಮ ಸರದಿ. ಕೊನೆಯ ಹಂತಕ್ಕೆ ಬಂದು ತಪ್ಪು ಮಾಡಿಬಿಡಿ. ನೋಡೋಣ. 9 × 7 ಪ್ಲಸ್ 18 ಮೈನಸ್ 5 ಇಂಟು 8. ಡನ್. ಮೊದಲು ಗುಣಾಕಾರ ಯಾರು ಹೇಳಿಲ್ವಾ? ಹೇಳಿರಿ. 41. ಓಕೆ. 9 7 63 ಪ್ಲಸ್ 18, 5 8 40. ಓಕೆ, ಇದೆರಡನ್ನು ಕೂಡಿಸ್ಬಿಡೋಣ. 3 + 8 1 ದಶಕ 1 81. ಅದರಲ್ಲಿ ಎಷ್ಟು ಕಳಿಬೇಕು? 40 ಕಳಿಸ್ಬಿಟ್ರೆ ಎಷ್ಟು ಉಳಿತದೆ? 41 ಉಳಿತದೆ. ಗುಡ್. ಮುಂದಿನ ಪ್ರಶ್ನೆ. -72 8 ಇಂಟು 6 + 5 ಇಂಟು 9. ಬಾಯ್ಸ್ ಯಾರಿದ್ದಾರೆ? ಯಾರು ಉಳಿದಿದ್ದಾರೆ? ಹರ್ಷಂದ್ ಆಗಿದೆ. ಮೊದಲು ಗುಣಕಾರ. ಹೇಳ್ಪ ಕಳ್ಸಕ್ರೆ ಎಷ್ಟು? ಅದೇ ನಿಂಗೆ. 8 6 48 ಪ್ಲಸ್ 5 9 45 ಕಳ್ಸಕ್ರೆ. 48ರಲ್ಲಿ 45 ಏನು ಮಾಡ್ಬೇಕು? ನಾವು ಕೂಡಿಸ್ಬೇಕಲ್ವಾ? 48ಕ್ಕೆ 45 ಕೂಡಿಸ್ಬೇಕು ತಾನೆ? ಏನು ಮಾಡಬೇಕು? ಕಳಿಬೇಕಾ? ಇಲ್ಲಿ ನೋಡು, 48ಕ್ಕೆ 45 ಏನು ಮಾಡ್ಬೇಕಿಲ್ಲ ನಾವು? ಕೂಡಿಸ್ಬೇಕಾ ಕಳಿಬೇಕಾ? ಏನು ಮಾಡಬೇಕು? ಪ್ಲಸ್ ಇದ್ರೆ ಏನು ಮಾಡ್ತೀಯಪ್ಪ? ಮತ್ತೇನು ಮಾಡ್ಬೇಕಿಲ್ಲಿ? ಪ್ಲಸ್ ಇದ್ರೆ ಏನು ಮಾಡಬೇಕು? ಪ್ಲಸ್ ಇದ್ರೆ ಏನು ಮಾಡಬೇಕು? ಮತ್ತೇನು ಮಾಡ್ಬೇಕಾ ನಾನೀಗಲ್ಲಿ? 48ಕ್ಕೆ 45 ಏನು ಮಾಡಬೇಕು? ನಿಮಗೆ ಪಾಯಿಂಟ್ ಸಿಗಲ್ಲ, ಯಾಕಂದರೆ ಅವ್ರು ಮಾಡಿಲ್ಲ. ನೀವು ಹಿಂದ್ಗಡೆಯಿಂದ ಪಿಸುಗುಟ್ಟಿದ್ದೀರಿ ಭಾಳ ಜನ. ಅದರಲ್ಲಿ ಒಂದು ಉತ್ತರನ ತಗೊಂಡು ಹೇಳ್ಬಿಟ್ಟಿದ್ದಾನೆ. ಹೌದಲ್ವೇನಪ್ಪ ಕಲ್ಸಕ್ರೆ?
ಏನು ಮಾಡ್ಬೇಕು ಅಂತ ಹೇಳ್ತಾನೆ ಇರೋದನ್ನೇ ನಾನು ಅದು ನೀನು ಮಾಡಿರೋ ಲೆಕ್ಕನೇ ತೋರಿಸ್ತಾ ಇರೋದಿಲ್ಲಿ. 48ಕ್ಕೆ 45 ಏನು ಮಾಡ್ಬೇಕು ಇಲ್ಲಿ? ಕೂಡಿಸ್ಬೇಕಾ, ಗುಣಿಸ್ಬೇಕಾ, ಕಳಿಬೇಕಾ, ಭಾಗಿಸ್ಬೇಕಾ? ಅಲ್ಲ ಸರ್, ದೀಕ್ಷಾ ಏನು ಮಾಡ್ಬೇಕಮ್ಮ? ಕಳಿಬೇಕು ಸರ್. ಯಾಕೆ ಕಳಿಬೇಕಮ್ಮ? 48 ಹಿಂದೆ ಮೈನಸ್ ಮೈನಸ್ಸು ಪ್ಲಸ್ ಜೊತೆ ಬಂದರೆ ಏನಾಗ್ತವೆ? ಸ್ಟೆಪ್ಪೇ ಇಲ್ಲ, ಡೈರೆಕ್ಟ್ ಆನ್ಸರ್ ಬಂದಿದೆ, ಸಾಧ್ಯನೇ ಇಲ್ಲ. ಸೊ 48ರಾಗ 45 ಕಳಿಬೇಕು, 3 ಬರುತ್ತೆ, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಮೈನಸ್ ಹಾಕಬೇಕು. 69 ಬರುತ್ತೆ. 72ರಲ್ಲಿ 3 ಕಳೆದ್ರೆ 69 ಬರ್ತದೆ. ಆಪ್ಷನ್ ಬಿ ಕರೆಕ್ಟ್, ಬಟ್ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಹೋಯ್ತ್ರಿ. ಈಗ ನೀವು ಹೆಂಗೆ ಮಾಡ್ತೀರಾ ನೋಡ್ತೇನೆ. ನೋಡ್ಬೇಕು ನೀವು, ಗಮನಿಸ್ರಿ. ಅಂದರೆ ನೀವು ಹೇಳ್ಕೊಟ್ಟಿದ್ರ ಅಂತ ಅರ್ಥ. ಅವರೂ ಹೇಳ್ಕೊಟ್ರೆ ಹೇಗೆ ಸಾರ್ ಅಂತ ಕೇಳಿದ್ರಿ. ನಮ್ಮ ಅರ್ಥ, ನಾವು ತಿಳ್ಕೊಳೋ ಅರ್ಥನೂ ಹಾಗೆ ಇರುತ್ತೆ. ಗರ್ಲ್ಸಿಂದಿರೋದು. ಮಾತಾಡಬಾರ್ದು ನೀವು. ಯಾರ್ದಿರೋದೀಗ ಹೇಳ್ರಿ. 129. ಓಕೆ, ಓಕೆ, ಮೊದಲು ಗುಣಿಸ್ಬೇಕು ಮಕ್ಕಳೇ. ಹೇಗೆ ಮಾಡೋದು? 7 14, 14 84, ಉಳಿದದ್ದೆಲ್ಲ ಹಾಕೇ ಬರ್ತ್ಬಿಟ್ಟೋಣ. ಪ್ಲಸ್ 84. 65ರಲ್ಲಿ 20 ಕಳೆದ್ರೆ 45, ಅದಕ್ಕೊಂದು 84 ಸೇರಿಸ್ಬಿಡೋಣ. 129. ಕರೆಕ್ಟ್ ಐತೆ ಶಿರೋ ನಾಯಕ್. ಬಂತೇನಪ್ಪ, ಮಾಡೋಕ್ಕೆ ಬರ್ತದೆ ಅಲ್ಲಿಗ? ಅಷ್ಟೇ, ಇಷ್ಟೇ ಇರೋದು, ಎಂತ ಇಲ್ಲ. ಪ್ರಯತ್ನನೇ ಪಡೆದೇ ಸೋಲ್ತಿರಲ್ಲ ನೀವು, ಅದೇ ಹೇಳ್ರಿ. 22 + 7 × 8 -6 × 10. ನೀವೇ ಬಿಟ್ಕೊಡ್ತೀರಾ? ಹಾಂ ಹೇಳ್ರಿ. 7 8 56, 6 60, 6 60, 22 ಪ್ಲಸ್ ಮಕ್ಕಳು ಈ ಥರ ಮಾಡ್ಬೋದಾ? 60ರಲ್ಲಿ 56 ಕಳೆದ್ರೆ ಎಷ್ಟು? ಇಲ್ಲಿ ಎಷ್ಟು ಬರಿಬೇಕು ನಾನು? +4. ಯಾಕೆ ಮೈನಸ್ಸು? ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಅದಕ್ಕೆ -4. 22 4 ಹೋದರೆ ಅಷ್ಟೇ. ಅಷ್ಟೇ. ಯಾರು ಹೇಳ್ಕೊಟ್ರು? ಸ್ವಂತ ಮಾಡಿದ್ದೀರಾ? ಗುಡ್. ಓಕೆ ಗರ್ಲ್ಸ್, ನನ್ನ ಪ್ರಕಾರ ಇದು ಕೊನೆಯ ಕ್ವೆಶನ್. ತಡ್ರಿ, ಅವರು ತಪ್ಪು ಮಾಡ್ತಾರೆ ಈಗ. ಫಾಸ್ಟ್ ಮಾಡೋದಿಲ್ವಾ? ಓಕೆ ಗುಡ್. 40 + 25 ಮೈನಸ್ ಆಯ್ತಾ ಮಕ್ಕಳೇ? ಡನ್. ಯಾರಿದ್ದೀರಿ? ಆಲ್ ರೈಟ್. ಯಾರು ಹೇಳ್ತಿಲ್ಲ? ನೋಬಡಿ. ಹಾಂ, ಸುಭಾಷ್. ಸುಭಾಷ್, ನಾನು ನೋಡ್ಬೋದಾ? ನಿಮ್ಮ ಕ್ಯಾಲ್ಕುಲೇಷನ್ ನೋಡ್ಬೋದಾ? ಓಕೆ. 6 2 12, 12 7
72. ನೀವು 82 ಬರ್ತಿದ್ದೀರಾ? ಬೋರ್ಡ್ ಮೇಲೆ ಬಂದು ಮಾಡ್ತಾರೆ ರಿಯಲಿ? ಎಸ್ ಸರ್. ಬನ್ನಿ ಮಾಡಿ ಬನ್ನಿ. ನೀವು ಅಳತೆ ಸರಿ ಸರ್ ಇಲ್ಲ, ನನಗೆ ಹೇಳಿದ್ರು ಸಾಕು, ನಾನೇ ಮಾಡ್ತೀನಿ. ಅಲ್ಲಿ ನಿಂತ್ಕೊಳ್ಳಿ ಸರ್, ನನಗೆ ಹೇಳ್ತಾ ಹೋಗ್ರಿ, ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಹೇಳ್ರಿ ಸರಿ. ಸರ್ 40 ಪ್ಲಸ್ 25 ಹಾಂ 55 ಸರ್. ಸರ್ 65 ಓಕೆ 65 ಸರ್. ಹ್ಞೂ ಸಮಯ 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 7 6 42 ಹ್ಞೂ into 2 ಹ್ಞೂ 2 1s are 2. 2 1s are 2. ಸರ್ ನಾನು ಹಂಗೆ ಮಾಡಿ. 2 1s are 2. ಎಸ್ ಸರ್. ಎಲ್ಲಿದೆ ಒನ್ಸಾ? 2 2s are 4 ಸರ್. 2 4s are 8. ಸರಿ. 84 ಸರ್. 84 ದಾಗ 65 ಈ ಕಡೆ. ಸರ್ ನೀವು 72 ಬರ್ತಿದ್ದೆ. 72 ಬರ್ತಿದ್ದೆ. ಕರೆಕ್ಟಮ್ಮ. ಸರ್ 12 ಒಳ್ಳೆ 84 ತಾನೆ? ಸುಭಾಷ್ನ ಕೇಳ್ಬೇಕಲ್ಲ ಅದಕ್ಕೆ. ಸರಿ ಮಕ್ಕಳೇ, ಸೋಲೋದು ಗೆಲ್ಲೋದು ಅದೆಲ್ಲ ಪ್ರಶ್ನೆ ಇರೋದು. ಈಗ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ಈ ಮಿಶ್ರ ಕ್ರಿಯೆಗಳು ಮಾಡೋಕ್ಕೆ ಬರುತ್ತಾ? ಹಾಂ, ಈಗ ಮಲ್ಟಿಪ್ಲಿಕೇಶನ್ ಜೊತೆ ಅಡಿಷನ್ ಸಬ್ಟ್ರಾಕ್ಷನ್ ಬಂದರೆ ಆಲ್ ಓಕೆ. ಈಗ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಡಿವಿಷನ್ನು ಸೇರಿಸ್ಬಿಟ್ರೆ ಒಳ್ಳೆ ಚಿತ್ರಾನ್ನ ಮೊಸರನ್ನ ಭಾಳ ಚೆನ್ನಾಗಿರ್ತದೆ ಅದು. ಹಾಂ, ಯಾರಾದರೂ ಇರಲಿ. ಬಟ್ ಎನಿವೇಸ್, ಇಷ್ಟು ಪ್ರಶ್ನೆಗಳೊಂದಿಗೆ ಸ್ವಲ್ಪ ದೀರ್ಘಾವಧಿ ಆಗಿರ್ಬೋದು ಇವತ್ತಿನ ತರಗತಿ. ಸ್ವಲ್ಪ ಲೆಂತಿ ಆಗಿತ್ತಂದರೆ ವಿ ಆರ್ ಸಾರಿ. ಬಟ್ ಇಷ್ಟು ನಿಮಗೆ ಬರ್ತದೆ ಅನ್ನೋದಾದರೆ ಲೆಕ್ಕಗಳು ಮುಂದಿನ ತರಗತಿಯಲ್ಲಿ ಇದೇ ಒಂದು ಕೌಶಲ್ಯವನ್ನು ಆಧರಿಸಿ ವಾಕ್ಯ ರೂಪದ ಪ್ರಶ್ನೆಗಳು ಬರ್ತವೆ. ಅವುಗಳನ್ನು ಮುಗಿಸಿದ ನಂತರ ಭಾಗಾಕಾರದ ವಿಭಾಗಕ್ಕೆ ನಾವು ಹೋಗ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಕ್ಲಾಸಸ್.